ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತ ಸಾರಜ್ಞೌ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀಗುರುಂ ಪ್ರಣತೋಸ್ಮ್ಯಹಂ ಸದ್ಗುರುಂ ಸಚ್ಚಿದಾನಂದಂ ಸಾಧುವರ್ಯಂ ಸನಾತನಂ ಸದ್ವೇದಾಂತ ಪ್ರವಕ್ತಾರಂ ಸದಾ ಸ್ವಾಂತೆ ಸ್ಮರಾಮ್ಯಹಂ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಶ್ರೀರಾಮ್. ಓಕೆ, ಜೈ ಶ್ರೀರಾಮ್. ನಾವು ಇವರುಗಳ ಆಶೀರ್ವಾದ ತಗೊಂಡು ಅಧ್ಯಾತ್ಮಶಾಸ್ತ್ರ ಪರಿಭಾಷೆ ಸ್ಟಡಿ ಗ್ರೂಪ್ ಇವತ್ತು ಮಾಡ್ತಾ ಇದ್ದೀವಿ. ಅದರಲ್ಲಿ ಪೇಜ್ ನಂಬರ್ 22, ಎರಡನೇ ಪ್ಯಾರ 27 ಅಲ್ಲಿಂದ ನಾವು ಮಾಡಬೇಕಾಗಿದೆ. ಸೊ ನಾನು ಸ್ವಲ್ಪ ಓದ್ತೀನಿ, ಸ್ವಲ್ಪ ಗಮನ ಕೊಟ್ಟು ಕೇಳಿ, ಆಮೇಲೆ ಆನ್ಸರ್ ಮಾಡಬೇಕಾಗುತ್ತೆ. ಹಾಗೆ ಇಲ್ಲಿ ಚೆನ್ನಾಗಿ ಗಮನ ಕೊಟ್ಟು ಕೇಳಿ. ಇದಾಗಿದೆ, ಒಂದು 5-6 ಲೈನ್ ಆಗಿದೆ. ಆದರೂ ಬ್ರಹ್ಮವೇ ಈ ಜಗತ್ತಿನಲ್ಲಿ ಜೀವರೂಪದಿಂದ ಹೊಕ್ಕಿರುತ್ತದೆ ಅಂತ ಶ್ರುತಿಯಲ್ಲಿ ಹೇಳಿರುವುದ ಅರ್ಥವೇನು? ಅದಕ್ಕೆ ಮುಂದಕ್ಕೆ ಹೇಳ್ತಾರೆ. ಹಂಗೆ ಹೇಳಿದೆ, ಅದರ ಅರ್ಥ ಏನು? ಆಕಾಶ ಒಂದೇ ಇದ್ದರೂ ಅದೇ ವಾಯುವಾದಿ ರೂಪಗಳ ಕ್ರಮದಿಂದ ಪೃಥ್ವಿಯಾಗಿಯೂ ಪ್ರಧಾನ ಕಾರ್ಯವಾದ ಜಗತ್ತಾಗಿಯೂ ಪರಿಣಮಿಸಿದಂತೆ ಅಗ್ನರಿಗೆ ಕಾಣುತ್ತಿರುವುದು. ವ್ಯವಹಾರಿಕ ದೃಷ್ಟಿಯಿಂದ ಘಟಾಕಾಶ, ಮಹಾಕಾಶ ಇವುಗಳನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂತಾನೆ ನಿಮಗೆಲ್ಲ ನಿನ್ನೆ ಎಲ್ಲ ಹೇಳಿದ್ದೀರ ನೀವು. ಯಾವುದು? ಘಟಾಕಾಶ, ಮಠಾಕಾಶ ಇದು ಹೇಳಿದ್ರೆ ಏನದು? ನೀವೇ ಹೇಳಿದ್ರಿ ಅದನ್ನು. ಇನ್ನೊಂದು ಸರ್ ನಿಮ್ಮ ಬಾಯಿನಲ್ಲಿ ಕೇಳೋಣ, ಹೇಳಿ. ಇವರು ಹೇಳಿ, ಪ್ರತಿಭಾ ಅಥವಾ ವಸಂತ ಅವರು ನೀವು ಹೇಳಿ. ಅವ್ರು ಹೇಳಿದ್ರು ಲಾಸ್ಟ್ ಟೈಮ್ ಅವರೇ. ಆಕಾಶ ಒಂದೇ ಇರೋದು, ಆದ್ರೆ ನಾವು ಅದನ್ನ ಮಡಿಕೆ ಒಳಗಿಂದ ಆಕಾಶ, ಕುಡಿಕೆ ಒಳಗಿಂದ ಆಕಾಶ ಅಂತ ಬೇರೆ ಬೇರೆ ವಿಭಾಗ ಮಾಡ್ತೀವಿ. ಆದ್ರೆ ಆಕಾಶದಲ್ಲಿ ಏನು ಬದಲಾವಣೆ ಆಗೋದಿಲ್ಲ, ಅದು ಹೇಗಿರುತ್ತೋ ಹಾಗೆ ಇರುತ್ತೆ. ಅದೇ ತರ ಈ ಬ್ರಹ್ಮನು ಅಷ್ಟೇ ಜೀವರೂಪದಿಂದ ಹೊಕ್ಕಿದೆ ಅಂತ ಹೇಳಿದ್ರು ಸಹಿತ ಬ್ರಹ್ಮ ಹೆಂಗಿರುತ್ತೋ ಹಂಗೆ ಇರ್ತೈತೆ. ಜೀವ ಅಂತ ಹೇಳ್ತಾ ಅದು ನಮ್ಮ ಅವಿದ್ಯೆ ದೃಷ್ಟಿಯಿಂದ ಅಷ್ಟೇ. ಆಕಾಶ ತರನೇ ಇದು ಅಷ್ಟೇ, ವಾಯುನು ಅಷ್ಟೇ. ವಾಯುನಲ್ಲಿ ನಾವೇನು ವಿಭಾಗ ಮಾಡಕ್ಕಾಗೋದಿಲ್ಲ, ಅದು ಹೆಂಗಿರುತ್ತೋ ಹಂಗೆ ಇರ್ತೈತೆ. ನಾವು ಅದನ್ನೇನಾದ್ರು ಒಂದು ಚೆಂಡೊಳಗೆ ತುಂಬಿಸ್ಬಿಟ್ಟು ಅದು ಚೆಂಡೊಳಗಿರೋ ಗಾಳಿ ಅದು ಅಲ್ಲಿಗೋಯ್ತು ಇಲ್ಲಿಗೋಯ್ತು ಅಂತ ಅಂದಂಗೆ ಅದೇನು ಹೋಗೋದಿಲ್ಲ. ಅದು ಎಲ್ಲಾ ಕಡೆನೂ ಸರ್ವವ್ಯಾಪಿಯಾಗಿ ಇರುತ್ತೆ. ಅದೇ ತರ ಅಂತ ಅರ್ಥ. ಇನ್ಯಾರಾದ್ರೂ ಕ್ಲಾರಿಫೈ ಮಾಡ್ತೀರಾ? ಅದಕ್ಕೆ ಇಂಪಾರ್ಟೆಂಟ್ ಗಮನಿಸ್ಬೇಕು. ಇನ್ನೊಂದು ಸಾರಿ ಓದ್ತೀನಿ ನಿಮಗೆ. ಫಸ್ಟ್ ಎತ್ಕೊಂತಾನೆ ದೃಷ್ಟಾಂತ ಕೊಟ್ಟೆ. 27 ಪೇಜ್ ನಂಬರ್ 22ರಲ್ಲಿ 27 ಇನ್ನೊಂದು ಸಾರಿ ಓದ್ತೀನಿ ನೋಡ್ರಿ. ಇದು ಇಂಪಾರ್ಟೆಂಟು. ಇದನ್ನು ನೀವು ಕಂಪೇರ್ ಮಾಡಬೇಕು. ನಮ್ಗೆ ದೃಷ್ಟಾಂತ ಗೊತ್ತಾಯಿತು, ಎಲ್ಲ ಸರಿ ಅರ್ಥ ಆಯಿತು. ಬ್ರಹ್ಮವೇ ಈ ಜಗತ್ತಿನಲ್ಲಿ ಜೀವರೂಪದಿಂದ ಹೊಕ್ಕಿರುತ್ತದೆ ಎಂದು ಶ್ರುತಿಯಲ್ಲಿ ಹೇಳಿರುವುದರ ಅರ್ಥವೇನು? ಆಕಾಶ ಒಂದೇ ಇದ್ದರೂ ಅದು ವಾಯುವಾದಿ ರೂಪಗಳ ಕ್ರಮದಿಂದ ಪೃಥ್ವಿಯಾಗಿಯೂ ಪ್ರಧಾನ ಕಾರ್ಯವಾದ ಜಗತ್ತಾಗಿ ಪರಿಣಮಿಸಿದೆ. ಇಲ್ಲಿ ಇಂಪಾರ್ಟೆಂಟ್ ನನಗೆ ಬೇಕಾಗಿರೋದು ಬ್ರಹ್ಮವೇ ಈ ಜಗತ್ತಿನಲ್ಲಿ ಜೀವರೂಪದಿಂದ ಹೊಕ್ಕಿರುತ್ತದೆ ಅಂತ.
ಈಗ ನಾವು ಏನೇನ್ ಪ್ರಪಂಚದಲ್ಲಿ ಕಾಣಿಸ್ತಾ ಇದೆಯೋ ಅದೆಲ್ಲಾನು ಆತ್ಮನ ಆತ್ಮನಿಂದನೇ ಎಲ್ಲ ಬಂದಿರೋದು. ಆತ್ಮನೇ ಎಲ್ಲದಕ್ಕೂ ಸಬ್ಸ್ಟ್ರೇಟಮ್ ಅಂತ. ಇವಾಗ ನಾವೇನೇನ್ ನೋಡ್ತಾ ಇದ್ದೀರೋ ಅದೆಲ್ಲ ಆಕಾಶ ಹೆಂಗ್ ಒಂದೇ ಇದೆಯೋ ಅದೇ ತರ ಇದೂನು ಇರೋದು. ಇದು ತೋರಿಕೆ ರೂಪಗಳಷ್ಟೇ. ಬ್ರಹ್ಮನೇ ಇರೋದು. ಏನಮ್ಮ? ಒಂದ್ ಪಾಯಿಂಟ್ ಸರ್, ಅದೇ ಇವಾಗ ಮಡಿಕೆ ಕುಡಿಕೆ ಎಲ್ಲ ಇವನು ಕುಂಬಾರ ಮಾಡ್ತಾನೆ, ಆದ್ರೆ ಅವನು ಅದ್ರೊಳಗಡೆಗೆ ಹೋಗಕ್ಕಾಗಲ್ಲ. ಆದ್ರೆ ಪರಮಾತ್ಮನು ಸೃಷ್ಟಿ ಮಾಡಿ ಅದನ್ನ ಜೀವರೂಪದಿಂದನೂ ಒಳಗಡೆ ಸೇರಿದ್ದಾನೆ ಅಂತ. ಅವನು ಹೇಗಿದ್ದಾರೋ ಹಾಗೆ ಇರ್ತಾನೆ, ಜೀವರೂಪದಿಂದನೂ ಎಲ್ಲರಲ್ಲೂ ಇದ್ದಾನೆ ಅಂತ. ಇನ್ಯಾರಾದ್ರು? ಇಲ್ಲಿ ನೀವೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರೆ ಬ್ರಹ್ಮವೇ ಈ ಜಗತ್ತಿನಲ್ಲಿ ಜೀವರೂಪದಿಂದ ಹೊಕ್ಕಿರುತ್ತದೆ ಎಂದು ಶ್ರುತಿಯಲ್ಲಿ ಹೇಳಿರುವುದು. ಅದರ ಅರ್ಥ ಏನು ಹೇಳಿದ್ದಾರೆ, ಶಾಸ್ತ್ರದಲ್ಲಿ ಅದನ್ನು ಹೇಳಿದ್ದಾರೆ. ಹೇಗೆ ಹೇಳಿದ್ದಾರೆ? ಅದೇ ನೆತ್ತಿ ಮೇಲಿಂದ ಒಳಗಡೆಗೆ ಹೋಗ್ತಾನೆ ಪರಮಾತ್ಮನು. ಸಣ್ಣದಾಗಿದ್ದಾನೆ, ಅಂಗುಷ್ಟ ಮಾತ್ರದವನು ಒಳಗಡೆ ಇದ್ದಾನೆ, ಮಹಾ ಹೃದಯಾಕಾಶದಲ್ಲಿ ಇದ್ದಾನೆ ಅಂತ. ಅವನು ಒಬ್ಬನೇ ಇದ್ದ, ಯೋಚನೆ ಮಾಡ್ದ. ಯೋಚನೆ ಮಾಡೋದು ಯಾವತ್ತು ಚೈತನ್ಯ. ಚೈತನ್ಯ, ಆತ್ಮ, ಕರೆಕ್ಟು. ಅದೆಲ್ಲ ಅರ್ಥ ಆಯಿತು. ಸಾಂಖ್ಯರು ಹೇಳೋ ಹಾಗೆ ಅದು ಅಚೇತನವಲ್ಲ, ಅನಾತ್ಮವಲ್ಲ, ಅವೆಲ್ಲ ಅರ್ಥ ಆಯಿತು. ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು, ಎಕ್ಸಾಂಪಲ್ ಕೊಟ್ಟಿರೋದು ನಿಜವಾಗ್ಲೂ ಪ್ರಪಂಚ ಪರಮಾತ್ಮ ಸೃಷ್ಟಿ ಮಾಡಿದ್ದಾನ ಪ್ರಶ್ನೆ. ಇಲ್ಲ. ಹಾಗೇ ಈಗ ತಗೋಬೇಕು. ಹಾಗಾದರೆ ಸೃಷ್ಟಿಯಾಗಿದೆ, ಬ್ರಹ್ಮ ಈ ಜಗತ್ತಿನ ಜೀವರೂಪದಿಂದ ಹೊಕ್ಕಿರ್ತಾನೆ, ಅವನು ಜೀವಿಗಳನ್ನೆಲ್ಲ ಸೃಷ್ಟಿ ಮಾಡ್ದ, ನಡುನೆತ್ತಿನ ಭೇದಿಸ್ಕೊಂಡು ಒಳಗಡೆ ಹೋಗಿ ಎಲ್ಲ ಉಗುರು ತುದಿವರೆಗೂ ಎಲ್ಲ ವ್ಯಾಪಿಸಿದ್ದಾನೆ. ಕೊನೆಗೆ ಹೃದಯಾಕಾಶದಲ್ಲಿ ಅವನ ಸ್ಥಾನವಿದೆ ಅಂತ ಎಲ್ಲ ಹೇಳ್ತಾರಲ್ಲ, ಯಾತಕ್ಕೋಸ್ಕರ? ನಾವು ಜೀವರು ಅಂತ ಇಟ್ಕೊಂಡಿದೀವಲ್ಲ ಸರ್, ನಾವು ಅವಿದ್ಯೆನಲ್ಲಿ ಇದೀವಲ್ಲ ಸರ್, ನಾವು ಇರೋದ್ರಿಂದನೇ ಕರ್ಕೊಂಡು ಹೋಗ್ಬೇಕು. ನಮಗೆ ಗೊತ್ತಿರೋದಿದೆ, ಪ್ರಪಂಚ ಸತ್ಯ ಅಂತ ಇಟ್ಕೊಂಡಿದೀವಲ್ಲ ಸರ್, ಆ ಗೊತ್ತಿರೋದ್ರಿಂದ ಆ ಪರಮಾತ್ಮ ಸ್ವರೂಪದ ಕಡೆ ಕರ್ಕೊಂಡು ಹೋಗೋದಕ್ಕೋಸ್ಕರ ಇದನ್ನ ತಗೊಳ್ತಾರೆ. ಈಗ ಏನಾಯಿತು? ಪರಮಾತ್ಮನೂ ಹುಟ್ಟಿಲ್ಲ ಯಾವುದರಿಂದಲೂ. ಇವರು ಗೌಡಪಾದ ಕಾರಿಕೆ ಹೇಳಿದ್ರೆ ಅವ್ರು ಚೆನ್ನಾಗಿ ಹೇಳ್ತಾರೆ, ಅಜಸ್ವರೂಪ, ಅಜಾತಿ. ಪರಮಾತ್ಮ ಯಾವುದರಿಂದಲೂ ಹುಟ್ಟಿಲ್ಲ, ಪರಮಾತ್ಮನಿಂದ ಯಾವುದೂ ಹುಟ್ಟಿಲ್ಲ. ಇದು ಫೈನಲ್ ಥಿಯರಿ. ಈಗ ನಾವು ಮುಕ್ತರಾಗಿ ನಿಂತ್ಕೊಂಡ್ರೆ ನಮ್ಗೆ ಅದೇ ಕಾಣಿಸೋದು. ಆದ್ದರಿಂದ ನಮಗೇನು ಗೊತ್ತಾಗೋದಿಲ್ಲ. ಅದು ನಿಜವಾಗ್ಲೂ ಇಲ್ಲ, ಇರೋದು ಒಂದೇ, ಹುಟ್ಟೋದು ಎಲ್ಲಿ ಬಂತು? ಆದರೆ ಅಧ್ಯಾರೋಪ ದೃಷ್ಟಿಯಿಂದ ನಮ್ಮನ್ನಲ್ಲಿ ಕರ್ಕೊಂಡೋಗೋದಕ್ಕೆ ಇವೆಲ್ಲ ಉಪಾಯಗಳಷ್ಟೇ. ಉಪಾಯಗಳು ಯಾವತ್ತೂ ಸತ್ಯ ಇರಬೇಕು ಅಂತ ಏನಿಲ್ಲ, ನಮಗೆ ಗೊತ್ತು ಕನಸಿಂದು ಎಲ್ಲ ಹಾಗೆ. ಆದ್ದರಿಂದ ಇಲ್ಲಿ ನೆಕ್ಸ್ಟ್ ಎಕ್ಸಾಂಪಲ್ ಕೊಡ್ತಾರೆ. ಈ ಎಕ್ಸಾಂಪಲ್ ಇಂಪಾರ್ಟೆಂಟ್. ಅದನ್ನು ತಗೊಂಡು ನೀವು ಹಿಂದಿಂದಕ್ಕೆ ಕನೆಕ್ಷನ್ ಕೊಡಬೇಕು. ಆಕಾಶ ಒಂದೇ ಇದ್ದರೂ ಅಲ್ಲಿ ಘಟಾಕಾಶ, ಬೇರೆ ಬೇರೆ ಆಕಾಶ, ಮಠ ಆಕಾಶ, ನೀವೆಲ್ಲ ಹೇಳಿದ್ರಲ್ಲ, ಆಕಾಶ ಮಡಿಕೆ ಎತ್ಕೊಂಡೋದ್ರೆ ಆಕಾಶ ಹೋಗುತ್ತಾ, ಈ ಕಡೆ ಬಂದರೆ ಬರುತ್ತಾ, ಹೊಡೆದೋದ್ರೆ ಆಕಾಶ ಹೊಡೆದೋಗುತ್ತೆ. ಇವೆಲ್ಲ ಈಗ ಇದಕ್ಕೆ ಕನೆಕ್ಷನ್ ತಗೊಂಡು ಅದನ್ನು ಹೇಳಬೇಕು. ಇಂಪಾರ್ಟೆಂಟ್ ಇದು. ಇಲ್ಲಿ ಈ ಘಟಾಕಾಶ ಮಹಾಕಾಶದ ತರ ಈ ಜೀವಗಳು ಎಷ್ಟೊಂದು ಕೋಟಿ ಜೀವರಾಶಿಗಳಿದಾವೆ. ಅದೇನಾದ್ರು ಸತ್ತೋದ್ರೆ ಆತ್ಮನ್ಗೆ ಏನಾದ್ರು ಸಾವಿದ್ಯಾ? ಈ ತರ ಎಲ್ಲ ಕಡೆ ಇರೋ ಆತ್ಮಸ್ವರೂಪನೇ ಇರೋದು. ನಾವು ಜೀವದಿಂದ ನಾವು ಅದನ್ನ ಸಪ್ರೇಷನ್ ಮಾಡ್ಕೊಂಡಿದೀವಿ. ನಾನು ಇವರು ಎಲ್ಲ ಇದ್ದಾರೆ ಅಂತ ನಾವು ಮಾಡ್ಕೊಂಡಿದೀವಿ ಅಷ್ಟೇ. ಇಲ್ಲಿ ನೋಡಿ,
ಎಕ್ಸಾಂಪಲ್ ನಾವು ಚೆನ್ನಾಗಿ ಮನಸ್ಸಿನಲ್ಲಿ ಕೊಟ್ಟಿದ್ದನ್ನು ನಾವು ಲೆಕ್ಕ ಹಾಕ್ಕೊಂಡ್ರೆ, ಈಗ ಒಂದು ಮಡಕೆ ಹಾಕ್ತೀನಿ, ಅದರಲ್ಲಿ ಘಟಾಕಾಶ ಅಂತೀನಿ, ನೀರು ಹಾಕ್ತೀನಿ ಅಂತ ಇಟ್ಕೊಳ್ರಿ ಕಾಣಿಸೋದಕ್ಕೆ. ಈಗ ಅದರಲ್ಲಿ ಆಕಾಶ ಕಾಣುತ್ತೆ, ಅಥವಾ ಸೂರ್ಯ ಇದ್ದರೆ ಸೂರ್ಯ ಕಾಣ್ತಾನೆ, ಚಂದ್ರ ಇದ್ದರೆ ಚಂದ್ರ ಕಾಣ್ತಾನೆ ಅಂತ ಇಟ್ಕೊಳ್ರಿ. ಈಗ ಈ ಮಡಕೆಯಲ್ಲಿ ನಿಜವಾಗ್ಲೂ ಸೂರ್ಯ ಅದನ್ನು ಹುಟ್ಟಿಸಿ ಅದರಲ್ಲಿ ಹಾಸುಹೊಕ್ಕಾಗಿ ಕೆಳಗಡೆ ಅವನು ಬಂದು ಅಲ್ಲಿ ಸ್ಥಾಪಿತ ಆಗಿದ್ದಾನ? ನಾವು ಯಾರೂ ಒಪ್ಕೊಳ್ಳಲ್ಲ, ಇಲ್ಲ ಅಂತಂತೀವಿ. ಹಾಗೆ ನಮ್ಮ ಒಳಗಡೆನೂ ಕೂಡ ಅದು ಆ ಥರ ಏನಾಗಿಲ್ಲ. ನಾವು ತತ್ವದಲ್ಲಿ ನಿಂತರೆ ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ, ಅಥವಾ ನಾವು ಸಾರ್ವತ್ರಿಕ ಪೂರ್ಣ ಅನುಭವದಿಂದ ಅರ್ಥ ಮಾಡಿಕೊಂಡ್ರು ಸ್ವಲ್ಪ ಸಾಧನೆಗಳು ಇವು ಮಾಡಿದ್ರೆ ನಮ್ಗೆ ಇಲ್ಲೇ ಅನಿಸುತ್ತೆ, ಹೌದು ಯಾವುದು ಹುಟ್ಟಿಲ್ಲ ಅಂತ. ಹೇಗೆ ಇರೋದು ಒಬ್ಬನೇ ಸೂರ್ಯ, ಆ ಮಡಕೆ ಒಳಗಡೆ ಅವನು ಅದನ್ನು ಹುಟ್ಟಿಸಿ ಅದ್ರ ಒಳಗಡೆ ಬಂದು ಸೇರಿಕೊಂಡ, ಅದು ಎರಡು ಇದೆಯೇನೋ. ಈಗ ಇದನ್ನು ನೀವು ಜೀವ ಅಂತ ಕರಿತೀರಾ, ಅಥವಾ ಅದನ್ನೇನು ಕರೀತೀರಾ? ಇರೋದು ಒಂದೇ, ಅದು ಅದರ ಪ್ರತಿಬಿಂಬಿಸ್ತಾ ಇದೆ ಅಷ್ಟೇ. ಎರಡೆಲ್ಲಿದೆ? ಇಲ್ಲ. ಹಾಗೆ ಅವಸ್ಥೆ ಒಳಗಡೆ ಇರೋ ಪ್ರಪಂಚ ಆತ್ಮನ ಪ್ರತಿಬಿಂಬ ಅಷ್ಟೇ. ನಾವು ಆ ಪ್ರತಿಬಿಂಬವನ್ನು ಸತ್ಯ ಅನ್ಕೊಂಡ್ಬಿಟ್ಟಿದ್ದೀವಿ. ನೆರಳನ್ನು ಯಾರಾದರೂ ಸತ್ಯ ಅನ್ಕೊತಾರೇನೋ? ಇಲ್ಲ. ಈಗ ಆ ನೆರಳು 12 ಗಂಟೆಯಲ್ಲಿ ನಾನು ಆಚೆ ಹೋಗಿದ ತಕ್ಷಣ ನೆರಳು ಕಾಣಿಸ್ಕೊಂಡಿದ್ದ ತಕ್ಷಣ ಈ ಶರೀರ ನೆರಳನ್ನು ಸೃಷ್ಟಿ ಮಾಡಿ ಅದರ ಬೈತಲೆಯಿಂದ ಒಳಗಡೆ ಹೋಗಿ ಅದು ಕಾಣಿಸ್ಕೊಂತು. ನಾವು ಯಾರಾದರೂ ಇಷ್ಟು ಹೇಳಿದ್ರೆ ಎಲ್ಲ ಹುಚ್ಚ ಅಂತ ನಮಗೆ ಗೊತ್ತಾಗ್ಬಿಡ್ತಾ ಇದ್ದೀವಿ. ಎರಡು ಗೊತ್ತಿದೆ ನಮಗೆ, ನನ್ನ ನಿಜವಾದ ಸ್ವರೂಪ ಯಾವುದು, ಅದು ಇದ್ದಂತೆ ತೋರ್ತಾ ಇರೋ ಸ್ವರೂಪ ಯಾವುದು ಅಂತ ನಮಗೆ ಗೊತ್ತಿರೋದ್ರಿಂದ ಇಲ್ಲಿ ನಮ್ಗೆ ಅದನ್ನು ಹೇಳಲೇಬೇಕಾಗಿಲ್ಲ. ಆದರೆ ಈ ದ್ರಾಷ್ಟಾಂತಿಕದಲ್ಲಿ ಏನಾಗಿದೆ, ಈ ನೆರಳು ಸತ್ಯವಾಗಿದೆ, ಈ ಶರೀರ ಸತ್ಯವಾಗಿದೆ, ಅವಸ್ಥೆ ಸತ್ಯವಾಗಿದೆ, ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಸತ್ಯವಾಗಿದೆ ನಮಗೆ. ಆದರೆ ಇದಕ್ಕೆ ಅಸ್ತಿತ್ವವಾಗಿರೋ ಆ ಆತ್ಮ ನಮ್ಗೆ ಕಾಣಿಸೋದಿಲ್ಲ, ಅನುಭವಕ್ಕೆ ಸಿಗುತ್ತಷ್ಟೇ. ಅದು ಕಾಣಿಸ್ತಾ ಇದ್ರೆ ಹೋಗಲಿ, ಅದು ನೇರವಾದ ಅನುಭವಕ್ಕೆ ಸಿಗುತ್ತೆ. ಅದು ನಿಮಗೆ ತೋರಿಸಿರೋದ್ರಿಂದ ಈಗ ನಮಗೆ ಸ್ಪಷ್ಟತೆ ಬಂದಿರೋದ್ರಿಂದ ಅದರ ನಿಜವಾಗ್ಲೂ ಯಾವುದೂ ಆಗಿಲ್ಲ. ಆದಂತೆ ಅದಕ್ಕೆ ಸ್ವಾಮಿಗಳು ಹೇಳ್ಬಿಟ್ಟಾಗೆಲ್ಲ ಇವುಗಳನ್ನ ಸೇರಿಸ್ತಾ ಬರ್ತಾರೆ. ಇಲ್ಲೇ ನೋಡ್ರಿ, ಹಾಗೆ ಹೋಗೋಣ. ಇಷ್ಟಂತೂ ನೆನ್ನೆನೇ ನಾವು ಮಾಡಿದ್ವಿ ಅದನ್ನು, ಆದರೆ ಈ ಪಾಯಿಂಟ್ನ ಹೇಗೆ ಬಿಟ್ಬಿಟ್ಟಿದ್ವೋ ಅದಕ್ಕೋಸ್ಕರ ಇವಾಗ ಇನ್ನೊಂದು ಸಾರಿ ಅಷ್ಟೇ. ಅದಾಗೋಯ್ತು, ಅಲ್ಲಿವರೆಗೂ ನಾವು ಮಾಡಿದ್ವಿ. ನೆಕ್ಸ್ಟ್ ಏನಾಯಿತು? ಮಹಾಕಾಶ, ಇವೆಲ್ಲ ಆಯಿತು. ನೆಕ್ಸ್ಟು ಕಾರ್ಯಕರಣ. ಇಲ್ಲಿ ವ್ಯಷ್ಟಿ ಸಮಷ್ಟಿ ಎರಡನ್ನೂ ಸೇರಿಸ್ಕೊಂಡು ಹೇಳ್ತಾರೆ ಅಂತ ಹೇಳಿದ್ದು ನೀವೆಲ್ಲ ಹೇಳಿದ್ರಿ ನಿನ್ನೆ ಆನ್ಸರ್. ಅದು ಇಲ್ಲಿ ವ್ಯಷ್ಟಿನಲ್ಲಿ ಕಾರ್ಯಕರಣ ದೇಹೇಂದ್ರಿಯಗಳು, ಸಮಷ್ಟಿಯಲ್ಲಿ ಅಲ್ಲಿ ಈಶ್ವರ ಹಂಗೆಲ್ಲ ಹೇಳಕ್ಕೆ ಶುರು ಮಾಡ್ತಾರೆ ಅಂತಲೂ ಗೊತ್ತಾಯಿತು. ಇಲ್ಲಿ ವ್ಯಷ್ಟಿಯಲ್ಲಿ ಜೀವ ಅಂತ ಕರೀತಾರೆ. ಹೇಗೆ ನನ್ನ ನೆರಳು ಕಾಣಿಸುತ್ತೋ ಅಥವಾ ಮಡಕೆಯಲ್ಲಿ ಆ ಸೂರ್ಯನ ಪ್ರತಿಬಿಂಬ ಕಾಣುತ್ತೋ ಅದನ್ನು ಏನಂತ ಕರಿತೀವಿ ನಾವು? ಸೂರ್ಯ ಅಂತ ಕರಿತೀವಿ. ಅವೆಲ್ಲ ನಿಮಗೆಲ್ಲ ಹೇಳಿದೆ. 10 ಬಕೆಟ್ನಲ್ಲಿ ನೀರಿಡ್ರಿ, 10 ಬಕೆಟ್ನಲ್ಲೂ ಸೂರ್ಯ ಕಾಣ್ತಾನೆ, ಆದರೆ 10 ಸಾರಿ ಏನು ಹುಟ್ಟಿದ್ದಾನೇನೋ ಸೂರ್ಯ? ಏನೂ ಇಲ್ವಲ್ಲ. ಹಾಗೆ ಅದಕ್ಕೆ ಥರ ಪಾಪ್ಯುಲೇಷನ್ ಎಷ್ಟು ಬೇಕಾದರೂ ಇರಲಿ, ಏನು ಬೇಕಾದರೂ ಇರಲಿ, ಅವ್ನು ತೋರೋದಕ್ಕೆ ಏನಂತೆ. ನೀವು ಎಷ್ಟು ಬೇಕಾದರೂ ಬಕೆಟ್ಗಳಿಡ್ರಿ, 1000 ಬಕೆಟ್ ಇಡ್ರಿ, 1000 ಸೂರ್ಯರು ಕಾಣ್ತಾರೆ. ಹಾಗಂದು ಹುಡ್ತಾರೇನವರು? ಇಲ್ಲ. ಹಾಗೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಹಾಗೆ ನಮ್ಗೆ ಇಲ್ಲಿ ಕಾರ್ಯಕರಣ ಹಾಗೆ. ಸೊ ಈ ನೆರಳನ್ನು ನಾವು ಸತ್ಯ ಅನ್ಕೊಂಡ್ಬಿಟ್ಟಿದ್ದೀವಲ್ಲ, ಹಾಗೆ ಕಾರ್ಯಕರಣ ಈ ದೇಹೇಂದ್ರಿಯಗಳು. ಇದಕ್ಕೆ ಏನಂತಾರೆ? ಶುರುವಾಯ್ತು ನೋಡ್ರಿ, ಅಧ್ಯಾಸ. ನಾನು ನನ್ನದು ಅಭಿಮಾನ ಇಟ್ಕೊಂಡಿರುವ ಆತ್ಮನು, ಅವನಿಗೆ ವಿಜ್ಞಾನಾತ್ಮ ಅಂತಾರೆ, ಜೀವನು ಅಂತ ಹೇಳ್ತಾರೆ, ಪ್ರಾಣಾತ್ಮ ಅಂತ ಕರೀತಾರೆ. ಹೀಗೆ ಅನೇಕ ಹೆಸರುಗಳಿರುತ್ತೆ ಅಂತ ಹೇಳಿದರು. ಇಲ್ಲಿವರೆಗೂ ಅದಾಗಿತ್ತು. ಇಂಪಾರ್ಟೆಂಟ್ ಅದೊಂದು. ಮುಂದಕ್ಕೆ ಹೋಗೋಣ. ಇಲ್ಲಿ ಎಲ್ಲವೂ ಆಕಾಶವೇ ಆಗಿರುವಂತೆ ದ್ರಾಷ್ಟಾಂತಿಕವಾದ ಈ ವೇದಾಂತ ವ್ಯವಹಾರದಲ್ಲಿಯೂ ಅದ್ವಿತೀಯ
ತನಗೆ ಎರಡನೆಯದಿಲ್ಲದವಾದ ಬ್ರಹ್ಮದಲ್ಲಿ ನಾಮರೂಪಗಳೆಂಬ ಉಪಾಧಿಯಿಂದ ಈಶ್ವರ, ದೇಹೇಂದ್ರಿಯಗಳ ಉಪಾಧಿಯಿಂದ ಜೀವ ಎಂಬ ವ್ಯವಹಾರ ಆಗ್ತಾ ಇದೆ. ಇದನ್ನೆಲ್ಲ ದೃಷ್ಟಾಂತದಲ್ಲಿ ಎಲ್ಲವೂ ಆಕಾಶವಾಗಿರುವಂತೆ ದ್ರಾಷ್ಟಾಂತಿಕವಾದ ಈ ವೇದಾಂತಿಕ ವ್ಯವಹಾರದಲ್ಲಿ ಅದ್ವಿತೀಯ ಅದೊಂದೇ ಇರೋದು. ಆದರೆ ಬ್ರಹ್ಮದಲ್ಲಿ ನಾಮರೂಪಗಳೆಂಬ ಉಪಾಧಿಯಿಂದ ಈಶ್ವರ ಅಂತ ಹೇಳ್ತೀವಿ. ಇನ್ನು ವ್ಯವಹಾರ ದೃಷ್ಟಿಯಿಂದ ದೇಹೇಂದ್ರಿಯಗಳ ಉಪಾಧಿಯಿಂದ ಅದನ್ನು ಜೀವ ಅಂತ ಕರಿತೀವಿ. ಎರಡಿಲ್ಲ ಇಲ್ಲಿ, ಈಶ್ವರ ಜೀವ ಅಂತ ಎರಡಿಲ್ಲ. ಸುಮ್ಮನೆ ಉಪಾಧಿಯಿಂದ ಅಷ್ಟೇ ಕರಿತಾ ಇದ್ದೀವಿ ಈಶ್ವರ ಅಂತ. ಇಲ್ಲಿ ನಾವು ಜೀವಿಗಳಿದ್ದೀವಲ್ಲ, ದೇಹ ಇಂದ್ರಿಯ ಎಲ್ಲ ಇದೆಯಲ್ಲ, ಈ ಉಪಾಧಿಯಿಂದ ಜೀವ ಅಂತ ಇದೀವಿ ಅಷ್ಟೇ. ಇದು ವ್ಯವಹಾರ ಅಷ್ಟೇ. ಪಾರಮಾರ್ಥಿಕವಾಗಿ ಅದು ಅದ್ವಿತೀಯ, ತನಗೆ ಎರಡನೆಯದಿಲ್ಲದ ಒಂದೇ ಅಂತ ಹೇಳ್ತಾ ಇದ್ದಾರೆ ಸರ್. ಅಲ್ಲಿ ಇವಾಗ ನಾವು ಇಲ್ಲಿ ಶರೀರಗಳನ್ನ ಕರಣಗಳು ಅಂತ ಹೇಳಿರ್ತೀವಿ, ಕಾರ್ಯಕರಣ ಅಂತ. ಅಲ್ಲಿ ಯಾವುದನ್ನು ಕರಿತೀವಿ? ಬೆಸ್ಟಿ ನಮ್ಗೆ ಅರ್ಥ ಆಯಿತು. ಸಮಷ್ಟಿಲಿ ಏನು ಕರೀತಾರೆ ಹಿಂದೆ ಹೇಳಿದ್ದಾರೆ. ಅದನ್ನು ಏನು ಹೇಳಿದ್ದಾರೆ ಹಿಂದೆ? ಈಶ್ವರ ಅಂತಂದ್ರೆ ಏನೇನು ತಗೋಬಹುದು ಅಲ್ಲಿ? ಆಳುವವನು, ಒಡೆಯ, ನಮ್ಮ ಕರ್ಮಗಳಿಗೆ ಫಲ ಕೊಡುವನು. ಸೊ ಎಲ್ಲ ನಾವು ಮಾಡ್ಕೊತಾ ಹೋಗ್ಬೋದು. ಇವರೆಲ್ಲ ಪೋರ್ಟ್ಫೋಲಿಯೋಗಳು ಅಂತ ಹೇಳಿದ್ವಿ. ಹಾಗೆ ಇವರೆಲ್ಲ ಹಂಗೆ ಮಾಡ್ಕೊಂಡಿರ್ತಾರೆ ಅಷ್ಟೇ. ಈಶ್ವರ ಅನ್ನೋದು ಹೀಗೆ ಆ ಥರ ಇರುತ್ತೆ. ಆಮೇಲೆ ಬ್ರಹ್ಮ, ವಿಷ್ಣು, ಮಹೇಶ್ವರರು, ಸೃಷ್ಟಿ ಸ್ಥಿತಿ ಮಾಡೋರು, ಬ್ರಹ್ಮಲೋಕ, ಆಮೇಲೆ ಬೃಹಸ್ಪತಿ ಲೋಕ, ಇಂದ್ರಲೋಕ, ದೇವತೆಗಳ ಲೋಕ, ಹೀಗೆಲ್ಲ ಕೆಳಗಡೆಗೆ ಮನುಷ್ಯ ಲೋಕ, ಅದಕ್ಕಿಂತ ಪ್ರಾಣಿಗಳು, ಇವೆಲ್ಲ ಗೊತ್ತಿದೆ ನಮಗೆ. ಹೀಗೆ ಎಲ್ಲ ಮಾಡ್ಕೊಂಬರ್ತಾರೆ. ಏನು ಮಾಡ್ಕೊಂಬಂದರೂ ಇಷ್ಟೇ ಎಲ್ಲ. ಇದು ವ್ಯಷ್ಟಿಯಿಂದ ಈ ಥರ, ಸಮಷ್ಟಿಯಿಂದ ಅದು. ನೀವು ಸಮಷ್ಟಿಯಿಂದ ಹೋದಾಗ ಪರಮಾರ್ಥ ಚಿಂತಾಮಣಿಯಲ್ಲಿ ಇನ್ನೇನು ಸೇರಿಸ್ಕೋಬೋದು ನಾವು? ಫಸ್ಟಿಲ್ಲಿ ಅವಸ್ಥೆಯೊಳಗಿನ ಅರ್ಧದ ಸಂಪೂರ್ತಿ, ದೇಶ, ಕಾಲ, ಕಾರ್ಯಕಾರಣ ಭಾವ ಅವೆಲ್ಲ ಸೇರೇ ಇರುತ್ತೆ. ಈಗ ಹೇಗೆ ಈಶ್ವರ ಮತ್ತು ಈಶ್ವರತ್ವ, ಆಳುವವನು, ಇವೆಲ್ಲ ಹೇಳಿದ್ರಲ್ಲ, ಹಾಗೆ ಪರಮಾರ್ಥ ಚಿಂತಾಮಣಿಯಲ್ಲಿ ಹೇಳುವಾಗ ಅಥವಾ ಮಾಂಡಿಕ್ಯ ಉಪನಿಷತ್ನಲ್ಲಿ ಹೇಳುವಾಗ ಅಲ್ಲಿ ವೈಶ್ವಾನರ, ತೈಜಸ, ಪ್ರಾಜ್ಞ, ಸೂರ್ಯ, ಹೀಗೆ ಬೇರೆ ಕಡೆ ಬೇರೆ ಬೇರೆ ಹೇಳಿರ್ತಾರೆ. ಹೀಗೆ ಎಲ್ಲ ಹಿಂಗೆ ಹೇಳಿರ್ತಾರೆ. ಸೊ ಅಲ್ಲೂ ಅಷ್ಟೇ ವ್ಯಷ್ಟಿ ತೊಗೊಂಡ್ಬಿಟ್ಟಿರಲ್ಲಿ. ಆ ಥರ ನಾವು ಇಲ್ಲಿ ಜೀವ ಅಂತಂದರೆ ವ್ಯಷ್ಟಿ, ಅಲ್ಲಿ ಸಮಷ್ಟಿ ತಗೊಂಡ್ರು. ತುಂಬ ವ್ಯವಹಾರವಾಗಿರುತ್ತದೆ. ಈ ದೃಷ್ಟಿಯಿಂದ ಈಶ್ವರ, ಈಶಿತವ್ಯ ಎಂಬ ವ್ಯಾವಹಾರಿಕವಾದ ಭೇದವಿರುವುದು ನಿಜವಾದರೂ ಬ್ರಹ್ಮವು ಪರಮಾರ್ಥವಾಗಿ ತಾನೊಂದೇ ಇದ್ದಂತೆ ಇರುತ್ತದೆ. ಇದು ಅಷ್ಟೇ. ಈಶ್ವರ, ಈಶಿತವ್ಯ, ಆಳುವವನು, ಆಳಿಸಿಕೊಳ್ಳಪಡುವುದು. ಅಂದರೆ ಜಸ್ಟ್ ಲೈಕ್ ದೃಶ್ಯ ಅಥವಾ ಸಾಕ್ಷ್ಯ ಅಂತೀವಲ್ಲ, ಹಾಗೆ ಈಶ್ವರ, ಈಶಿತವ್ಯ ಇವೆಲ್ಲ ಹೇಳ್ತಾ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ನೆಕ್ಸ್ಟ್ ಇದಕ್ಕೆ ಹೋಗೋಣ. 27. ಈಶ್ವರನಿಗೆ ವ್ಯಾಕೃತವಾದ ಅಥವಾ ಅವ್ಯಾಕೃತವಾದ ನಾಮರೂಪಗಳೆಂಬ ಉಪಾಧಿ ಇದ್ದರೂ ಹಾಗೆಯೇ ಅದು ಸಮಷ್ಟಿ. ವ್ಯಷ್ಟಿಯಲ್ಲಿ ಜೀವನಿಗೆ ಕಾರ್ಯಕರಣ ಸಂಗಾತ ಅಂತ. ಫಸ್ಟ್ ಎತ್ಕೊಂತ ನಾನು ವ್ಯಷ್ಟಿ ಕೇಳ್ತೀನಿ, ವ್ಯಷ್ಟಿನೇ ಹೇಳ್ರಿ. ಈಶ್ವರನಿಗೆ ವ್ಯಾಕೃತ ಅಥವಾ ಅವ್ಯಾಕೃತವಾದ ನಾಮರೂಪಗಳೆಂಬ ಉಪಾಧಿಗಳಿದೆ. ಯಾರ ಎಕ್ಸ್ಪ್ಲೈನ್ ಮಾಡಿ, ಅದನ್ನು ಅನುಭವದಲ್ಲಿ ತೋರಿಸಿ. ಹೇಳಿ. ಈಗ ಮನುಷ್ಯರು ಕರ್ಮ ಮಾಡಿದ್ರೆ ಕರ್ಮದ ಫಲ ಕೊಡೋದು, ಮತ್ತೆ ಇದು ಪ್ರಳಯ ಮಾಡೋದು, ಅವೆಲ್ಲ ಆಗೋಯ್ತು. ಇಲ್ಲಿ ವ್ಯಾಕೃತ, ಅವ್ಯಾಕೃತ ಯಾವುದಕ್ಕೆ ಹೇಳ್ತಾ ಇದ್ದಾರೆ? ವ್ಯಾಕೃತ ಕಾಣಿಸೋದು, ಅವ್ಯಾಕೃತ ಕಾಣಿಸ್ದಿರ ಇರೋದು. ಕರೆಕ್ಟು.
ಎಚ್ಚರ ಎಚ್ಚರ ದೃಶ್ಯ ಪ್ರಪಂಚ ವ್ಯಾಕೃತ, ಗಾಢ ನಿದ್ರೆ ಅವ್ಯಾಕೃತ. ಸೊ ಪರಮಾತ್ಮನು ವ್ಯಾಕೃತವ ಅವ್ಯಾಕೃತವ? ಗೋಕುಲ ಅವ್ರೆ ಏನಮ್ಮ, ಪರಮಾತ್ಮ ವ್ಯಾಕೃತನೋ ಅವ್ಯಾಕೃತನಮ್ಮ? ಹೇಳಿ ಪ್ರತಿಭಾ. ಪ್ರತಿಭಾ. ವ್ಯಾಕೃತ ಅವ್ಯಾಕೃತ ಅದಕ್ಕೂ ಮೀರಿದಾನೆ, ಇದು ಇದಾನೆ ಅದು ಇದಾನೆ ಅದನ್ನು ಮೀರಿದಾನೆ ಅಲ್ವಾ? ಹಾಗೆ ಇಲ್ಲಿ ಪರಮಾತ್ಮ ಅನ್ನೋ ಬದಲು ಈಶ್ವರ ಅಂತ ಕರೆದ್ರು ಅಷ್ಟೇ. ಬ್ರಹ್ಮ ಅಂತ ಅನ್ನೋ ಬದಲು ಈಶ್ವರ ಅಂತ ಕರೆದ್ರು. ಅಥವಾ ಮಾಂಡಿಕ್ಯ ಉಪನಿಷತ್ನಲ್ಲಿ ಅದನ್ನ 4ನೇ ಪಾದ ಚತುಷ್ಪಾದ್ ಅಂತ ಕರೆದ್ರು. ಹಾಗೆ ಅಷ್ಟೇ, ಇನ್ನೇನಿಲ್ಲ ಇವುಗಳು. ಅಲ್ಲಿಗೆ ವ್ಯಾಕೃತ ಅವ್ಯಾಕೃತವಾದ ಇವುಗಳನ್ನ ಏನಂತಾರೆ? ನಾಮರೂಪಗಳೆಂಬ ಉಪಾಧಿಗಳು. ಹೇಗಿದೆ ನೋಡಿ, ಇದು ಉಪಾಧಿ. ಈಗ ಜೀವನಿಗೆ ಹೇಳ್ತಾ ಇದ್ದಾರೆ, ಜೀವನಿಗೆ ಯಾವುದು ಉಪಾಧಿಗಳು? ಕಾರ್ಯಕರಣ ಸಂಗಾತ. ಅಂದರೆ ಇಂದ್ರಿಯಗಳ ಒಟ್ಟು ಒಬ್ಬ ಉಪಾಧಿ ಇದ್ದರೂ ಆ ಉಪಾಧಿಗಳು ಇಲ್ಲಿ ನೋಡ್ರಿ. ಈಶ್ವರ ಆಳುವವನು, ಈಶಿತವ್ಯ ಆಳುಲ್ಪಡುವುದು ಎಂಬ ವ್ಯಾವಹಾರಿಕವಾದ ಅಪೇಕ್ಷೆ ಹೋಲಿಕೆ ಸಂಬಂಧ ಇಟ್ಕೊಂಡಿರುತ್ತೆ. ಹಾಗೆ ಸೊ ಅಲ್ಲಿಗೆ ಇಲ್ಲಿ ಜೀವನಿಗೆ ಉಪಾಧಿಗಳು ಯಾವುದು? ಹೇಳಿದ್ವಿ, ಗೊತ್ತಿದೆ, ಆಗಿದೆ. ಕಾರ್ಯಕರಣ ಸಂಗಾತ ಅಷ್ಟೇ, ಕಾರ್ಯಕರಣ ಸಂಗಾತ ಅಲ್ವಾ? ಹಾಗಾದ್ರೆ ಈಶ್ವರನ್ಗೆ ಯಾವುದು? ಅವನಿಗೆ ವ್ಯಷ್ಟಿ ಸಮಷ್ಟಿ, ತೋರೋದು ತೋರದೇ ಇರೋದು. ಪರಮಾತ್ಮನು ವ್ಯಷ್ಟಿಯೂ ಅಲ್ಲ ಸಮಷ್ಟಿಯೂ ಅಲ್ಲ ಅಂತ ಹೇಳಿ, ಅಲ್ಲ ವ್ಯಾಕೃತ ಅವ್ಯಾಕೃತ ಅಲ್ಲ ಅಂತ ಹೇಳಿ ಇವೆರಡನ್ನು ಮೀರಿದ್ದಾನೆ ಅಂತಂದ್ರೆ, ಹಾಗಾದ್ರೆ ವ್ಯಾಕೃತದಲ್ಲಿ ಆತ್ಮ ಇಲ್ವಾ, ಅವ್ಯಾಕೃತದಲ್ಲಿ ಆತ್ಮ ಇಲ್ವಾ ಅಂತ ಪ್ರಶ್ನೆ ಕೇಳಿದ್ರೆ ಏನ್ ಹೇಳ್ತೀರಾ? ಇದಾನೆ ಸರ್, ಅಲ್ಲೂ ಇದಾನೆ ಇಲ್ಲೂ ಇದಾನೆ, ಎಲ್ಲಾ ಕಡೆನೂ ಇದಾನೆ ಸರ್. ಇದ್ದಾನೆ. ನಮ್ಮನ್ನ ಇನ್ನೂ ಹಿಂದಕ್ಕೆ ಕರ್ಕೊಂಡೋಗಿ ಕೊಂಡ್ರಿಸೋದಕ್ಕೋಸ್ಕರ ಇವೆಲ್ಲ ಅಧ್ಯಾರೋಪ ದೃಷ್ಟಿಯಿಂದ ಈಗ ನಮ್ಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ನಮಗೆ ಗೊತ್ತಿರೋದು ಈ ಬರೀ ಕಾರ್ಯಕರಣ ಸಂಗಾತ, ಇದನ್ನೇ ನಾನು ಅನ್ಕೊಂತೀನಿ. ಹಾಗೆ ಇಲ್ಲಿ ವ್ಯಾಕೃತ ಅವ್ಯಾಕೃತ ಸಮಷ್ಟಿಯಲ್ಲಿ ಅವನು ಅದನ್ನೇ ಹಾಗೆ ಅನ್ಕೊಂತಾನೆ. ಅವನಿಗೂ ಕೂಡ ಉಪಾಧಿಗಳು ಉಂಟು. ನಮ್ಗೆ ಇಲ್ಲಿ ಅರ್ಥ ಆಗೋದು ಕಷ್ಟ. ಆದರೆ ಅಲ್ಲಿ ವೈಶ್ವಾನರನಿಗೆ ಸಪ್ತಾಂಗ ಅಂತ ಹೇಳಿದ್ರು, ತೈಜಸನಿಗೆ ಸಪ್ತಾಂಗ ಅಂತ ಹೇಳಿದ್ರು, ಅವನ ಅಂಗಗಳು ಕೂಡ ಹೇಳಿದ್ರು. ಅವನ ಉಪಾಧಿ ಅಂತಂದಾಗ ನಮ್ಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ. ಇಲ್ಲಿ ವ್ಯಾಕೃತ ಅಂದಿದ ತಕ್ಷಣ ಎಲ್ಲವೂ ಸೇರಿಸ್ಕೊಂಡ್ಬಿಡ್ತೀವಿ. ವ್ಯಾಕೃತ ಅಂದರೆ ಏನೇನು ಸೇರ್ಕೊಳುತ್ತೆ? ದೃಶ್ಯ ಪ್ರಪಂಚ. ಅಲ್ಲಿ ಏನೇನು ಗೊತ್ತು? ಅವಸ್ಥೆ ಒಳಗಡೆ ಇರೋ 1/2 ಡಜನ್ ಪೂರ್ತಿ ಸೇರ್ಕೊಂಡ್ಬಿಡುತ್ತೆ. ಮತ್ತೆ ಅವ್ಯಾಕೃತ ಅಂದಾಗ ಅದು ಬೀಜ ರೂಪದಲ್ಲಿ ಇರುತ್ತೆ, ಅಷ್ಟೇ ಅಲ್ವಾ? ಇಷ್ಟು ನಮ್ಗೆ ಅರ್ಥ ಆಯ್ತು. ಮುಂದಕ್ಕೆ ಹೋಗೋಣ. ತೋರುವಾಗಲು ಘಟಾಕಾಶ, ಗಡಿಗೆ ಬಯಲು, ಮಠಾಕಾಶ, ವಿದ್ಯಾಶಾಲೆಯೊಳಗಿನ ಬಯಲು ಎಂಬ ವ್ಯವಹಾರದಂತೆಯೇ ಒಬ್ಬನೇ ಚಂದ್ರನು ಕಣ್ಣು ಪೊರೆಯಿಂದ 2ನೇ ಚಂದ್ರನಿರುವಂತೆ ಇದ್ದಾನೆ ಎಂಬ ವ್ಯವಹಾರದಂತೆಯೂ ವ್ಯವಹಾರಕ್ಕೆ ಆಗಿರುವ ಶಬ್ದ ಪ್ರಯೋಗವೇ ಹೊರತು ಪರಮಾರ್ಥವಾಗಿ ಈ ಭೇದವೇನೂ ಇಲ್ಲ. ಈಗ ಹಿಂದೆ 27ರಲ್ಲಿ ಆ ಹೆಡ್ಡಿಂಗ್ನಲ್ಲಿ ಏನು ಹೇಳಿದೆಯೋ ಅದನ್ನೇ ಇಲ್ಲೂ ಹೇಳ್ತಾ ಇದ್ದಾರೆ. ಬ್ರಹ್ಮವೇ ಜಗತ್ತಿನಲ್ಲಿ ಜೀವರೂಪದಿಂದ ಹೊಕ್ಕಿರುತ್ತದೆ ಎಂದು ಶ್ರುತಿಯಲ್ಲಿ ಹೇಳಿರುವುದ ಅರ್ಥ ಏನು ಅಂತಂದರೆ, ಆಕಾಶ ಒಂದೇ ಇದ್ದರೂ ಅದೇ ವಾಯುವಾದಿ ರೂಪಗಳ ಕ್ರಮದಿಂದ ಪೃಥ್ವಿಯಾಗಿ ಪ್ರಧಾನ ಜಗತ್ತಾಗಿತ್ತು ಅಂತ ಹೇಳಿದ್ರಲ್ಲ, ಹಾಗೆ ಅಷ್ಟೆ. ಅಲ್ಲಿಗೆ ಅಷ್ಟು ಅರ್ಥ ಆಯ್ತು ನಮಗೆ. ಇಲ್ಲಿ ಇನ್ನೂ ಒಂದು ಎಕ್ಸಾಂಪಲ್ ಹೇಳ್ತಾರೆ, 2ನೇ ಚಂದ್ರ. ಅದನ್ನು ಸ್ವಲ್ಪ ತಿಳ್ಕೊಂಡು ಹೋಗೋದು ಒಳ್ಳೆಯದು. ಶಂಕರಾಚಾರ್ಯ ಇದನ್ನು ಅಧ್ಯಾಸ ಭಾಷ್ಯದಲ್ಲಿ ಈ 2ನೇ ಚಂದ್ರ ಹೇಳ್ತಾರೆ. ಹಾವು ಹಗ್ಗ ಹೇಳಲ್ಲ, ಕಪ್ಪೆ ಚಿಪ್ಪು ಬೆಳ್ಳಿ ಹೇಳ್ತಾರೆ. ಇಲ್ಲಿ ಕಣ್ಣು ಪೊರೆಯಿಂದ 2ನೇ ಚಂದ್ರ ಇರುವಂತೆ ಇದ್ದಾನೆಂಬ ವ್ಯವಹಾರದಂತೆಯೂ ವ್ಯವಹಾರಕ್ಕಾಗಿರುವ ಶಬ್ದ ಪ್ರಯೋಗವೇ ಹೊರತು ಪರಮಾರ್ಥವಾಗಿ ಈ ಭೇದವೇನೂ ಇರೋದಿಲ್ಲ ಅಂತ. ಈಗ ನನಗೆ 2 ಚಂದ್ರ ಕಾಣ್ತಾ ಇದೆಯಲ್ಲ,
ಎಲ್ಲಿ ಮಿಸ್ಟೇಕ್ ಇದೆ ಅಂತ ಪ್ರಶ್ನೆ. ಎಲ್ಲಿದೆ ಮಿಸ್ಟೇಕು? ಚಂದ್ರನಲ್ಲಿದೆಯಾ? ಕಣ್ಣಿನಲ್ಲಿದೆ. ಕಣ್ಣಿನಲ್ಲಿದೆ. ಅಲ್ಲಿಗೆ ಕಣ್ಣು ಏನಾಯ್ತು? ಆಬ್ಜೆಕ್ಟ್. ಕರ್ಣ. ಆಬ್ಜೆಕ್ಟು ಅಥವಾ ಕರ್ಣ. ಕರ್ಣ ಅಂತಂದ್ರೆ ಉಪಾಧಿ, ಅನಾತ್ಮದಲ್ಲೇ ಇರೋದು. ಹಾಗೆ ಸೊ ಈಗ ನಾವು ಟ್ರೀಟ್ಮೆಂಟ್ ಯಾರು ಕೊಡಬೇಕು? ಚಂದ್ರನ್ ಕೊಡ್ಬೇಕೇನೋ? ಈಗ ನಮಗೆ ಈ ದೃಷ್ಟಾಂತದಲ್ಲಿ ಆಪರೇಷನ್ ಮಾಡಿದ್ರಪ್ಪ. ಎಲ್ಲಿಗೆ ಮಾಡಿದ್ರು? ಕಣ್ಣಿಗೆ ಮಾಡಿದ್ರು. ಮಾಡಿದ ತಕ್ಷಣ ಮೊದಲು ಕೊನೆಗೆ ಏನಾಯ್ತು? ಇವಾಗ ಎರಡು ಚಂದ್ರ ಕಾಣೋ ಬದಲು ಒಂದೇ ಕಾಣೋಕ್ಕೆ ಶುರುವಾಯಿತು. ಯಾವಾಗ ಡಿಫೆಕ್ಟ್ ರೆಕ್ಟಿಫೈ ಆಯಿತೋ, ನನಗೆ ಮೊದಲು ಒಂದೇ ಚಂದ್ರ ಕಾಣ್ತಾ ಇತ್ತಲ್ಲ, ಅಲ್ಲಿ ಮೊದಲು ಕಾಣ್ತಾ ಇತ್ತು. ಇಲ್ಲಿ ನಾವು ಅದು ಪೂರ್ತಿ ದೃಷ್ಟಾಂತ ತಗೊಳಕ್ ಬರಲ್ಲ. ನಾವು ಹುಟ್ಟಿದಾಗಲಿಂದ ಎಷ್ಟು ಜನ್ಮಗಳಿಂದ ನನಗೆ ಆತ್ಮ ಗೊತ್ತಾಗಿದ್ದೇನ? ಆತ್ಮ ಗೊತ್ತಾಗೋದಿಲ್ಲ. ಅದಕ್ಕೆ ಆಗಬೇಕು ಅಂತಾನೆ ಹುಟ್ಟು ಬರ್ತಾ ಇರೋದು ನಮಗೆಲ್ಲ ಗೊತ್ತು. ಹೀಗೆ ಇದು ದೃಷ್ಟಾಂತ ನೀವು ಎಕ್ಸ್ಪ್ಲೈನ್ ಮಾಡಿದ್ದಾಯ್ತು. ಅದೇ ರೀತಿ ಇನ್ನೂ ಒಂದು ದೃಷ್ಟಾಂತ ತಗೊಂಡ್ಬಿಟ್ಟು ಆಮೇಲೆ ದ್ರಾಷ್ಟಾಂತಿಕ ಹೋಗೋಣ. ಒಂದು ಕೋಲು ಇನ್ನೊಂದಕ್ಕಿಂತ ಸಣ್ಣದು ಅಥವಾ ದೊಡ್ಡದು ಎಂಬ ವ್ಯವಹಾರದಂತೆ ಅಂತ. ಈ ಎಕ್ಸಾಂಪಲ್ ಏನು? ಯಾರಾದರೂ ಯೋಚನೆ ಮಾಡಿದ್ದೀರಾ? ನಿನ್ನೆ ನಾನು ಇದನ್ನ ಇದ್ರ ಬದಲು ನಾನು ಬೇರೆದು ಎಕ್ಸ್ಪ್ಲೈನ್ ಮಾಡ್ಕೊಂಡೋದೆ. ಈಗಿದು ಏನಿದ್ರ ಅರ್ಥ? ರಿಲೇಟಿವ್ ಟರ್ಮ್ ಅಂತ ಅಷ್ಟೇ. ರಿಲೇಟಿವ್ ಟರ್ಮ್ ಸರಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಚಿಕ್ಕದು ಒಂದು ಅಲ್ಲಿ ಒಂದು ಕಡ್ಡಿ ಇರುತ್ತೆ ಅಂತ ಇಟ್ಕೊಳ್ರಿ. ಒಂದು ಕಡ್ಡಿ, ಒಂದು ಪರ್ಕೆ ಕಡ್ಡಿ ಇದೆ. ಈಗ ಅದು ದೊಡ್ಡದಾಗಿದೆ. ಅದನ್ನು ನೀವು ಚೂರು ಮಾಡಬಾರ್ದು, ಅದನ್ನು ಚಿಕ್ಕದಾಗಿ ಮಾಡಬೇಕು. ಹೇಗೆ ಮಾಡಬೇಕು ಅಂತ ಕೇಳಿದಾಗ ಅದ್ರ ಕೆಳಗಡೆ ಇನ್ನೊಂದು ಚಿಕ್ಕದು ಇಟ್ಬಿಡ್ರಿ, ಆಗೋಯ್ತು. ಅದನ್ನೇನು ನಾನು ಮುಟ್ಟಕ್ಕೆ ಹೋಗೋದಿಲ್ಲ. ಆ ಅರ್ಥ ಬರುತ್ತಿಲ್ಲ. ಒಂದು ಕೋಲು ಇನ್ನೊಂದಕ್ಕಿಂತ ಸಣ್ಣದು ಅಥವಾ ದೊಡ್ಡದು, ಇದಕ್ಕೆ ಹೋಲಿಸಿದ್ರೆ ಅದು ದೊಡ್ಡದು, ಅದಕ್ಕೆ ಹೋಲಿಸಿದ್ರೆ ಇದು ಚಿಕ್ಕದು, ಆ ಥರ ಅರ್ಥ. ಅದಕ್ಕೋಸ್ಕರ ನಾವು ಇನ್ನೊಂದು ಎಕ್ಸಾಂಪಲ್ಲು, ಇನ್ನೊಂದು ಸ್ವಾಮಿಗಳೇ ಎಲ್ಲೋ ಬೇರೆ ಕಡೆ ಕೊಟ್ಟಿದ್ದಾರೆ, ಆ ಎಕ್ಸಾಂಪಲ್ ತೊಗೊಂಡ್ರು ಆಯ್ತು ಅಷ್ಟೆ. ಒಂದು ಗ್ಲಾಸ್ ತುಂಬಿರೋ ನೀರಿನಲ್ಲಿ ಒಂದು ಕಡ್ಡಿ ಇಟ್ರಿ ಅಂತ ಇಟ್ಕೊಳ್ರಿ, ಗ್ಲಾಸ್ದ ಏನಾದರೂ, ಅದು ಡೊಂಕಾಗಿ ಕಾಣುತ್ತೆ. ಸೇಮ್ ಎಲ್ಲ ಎಕ್ಸಾಂಪಲ್ಲು ಅದೇ. ಡೊಂಕ ಕಂಡಿದ ತಕ್ಷಣ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಯಾರಾದರೂ. ಇದು ಸುಲಭವಾಗಿದೆ. ಒಂದು ಗ್ಲಾಸ್ ನೀರ್ ತಗೊಂಡು ಗಾಜಿನ ಲೋಟದಲ್ಲಿ ನಾವೊಂದು ಅದ್ರೊಳಗಡೆ ಒಂದು ಕೋಲ್ನ ಇಮ್ಮರ್ಸ್ ಮಾಡಿದ್ರೆ ಅದು ಡೊಂಕಾದಂಗೆ ಕಾಣಿಸುತ್ತೆ ಸರ್. ಅದೇನು ಡೊಂಕಾಗಿರೋದಿಲ್ಲ, ಅದು ನೇರವಾಗೇ ಇರುತ್ತೆ. ನಮ್ಗೆ ಅದು ಕಾಣಿಸುತ್ತೆ ಅಷ್ಟೇ. ಹೊರಗಡೆ ತೆಗೆದ ತಕ್ಷಣ ಸರೋಗುತ್ತೆ. ಸೊ ಇದು ದೃಷ್ಟಾಂತ. ಅಲ್ಲಿ ನಿಜವಾಗ್ಲೂ ಏನೇನೂ ಆಗಿಲ್ಲ. ಹಾಗೆ ಈ ಆತ್ಮನಿಂದ ಈ ಪ್ರಪಂಚ ಹುಟ್ಟಿ ಅದ್ರ ಬೈತಲೆಯಿಂದ ಹೋಗಿ ಒಳಗೆ ಬಂದು ಇದೆ ಏನೂ ಇರಲ್ಲ. ಆದರೂ ನಾವು ಅರ್ಥ ಮಾಡಿಕೊಂಡು ಆ ತತ್ವದಲ್ಲಿ ಮುಟ್ಟೋದಕ್ಕೋಸ್ಕರ ಇದು ಸಹಾಯ ಆಗುತ್ತೆ, ಉಪಾಯವಾಗಿರುತ್ತೆ. ಹಾಗೆ ನಾವು ಇಟ್ಕೋಬೇಕಷ್ಟೆ. ಅಂತಂದರೆ ನನಗೆ ಈ ಶರೀರ ಸತ್ಯವಾಗಿದೆ, ಅದರಿಂದ ಅವೆಲ್ಲ ಹಾಗೆ ಇಟ್ಕೋಬೇಕು, ಆ ಥರ. ಸೊ ಹಾಗೆ ಈಗ ಬನ್ರಿ, ನಾನು ಈ ಶರೀರವನ್ನು ನಾನು ಅಂತ ಇದ್ದೇನೆ. ನಿಜವಾಗ್ಲೂ ಈ ಶರೀರ ನಾನಲ್ಲ. ನನ್ನ ನಿಜವಾದ ಸ್ವರೂಪ ಬ್ರಹ್ಮ, ಆತ್ಮಸ್ವರೂಪ ಎಲ್ಲ ಗೊತ್ತಿದೆ ನಮಗೆ, ಇರುವ ಅರಿವು ಆನಂದ. ಈಗ ಡಿಫೆಕ್ಟ್ ಎಲ್ಲಿದೆ? ಆತ್ಮನಲ್ಲಿದೆಯೇನೋ ಅಂತ ಪ್ರಶ್ನೆ. ಎಲ್ಲಿ? ನಾನು ತಪ್ಪು ತಿಳ್ಕೊಂಡಿರೋದ್ರಲ್ಲಿದೆ. ಜೀವಪ್ನಲ್ಲಿದೆಯೇನೋ? ಆತ್ಮನಲ್ಲಿದೆಯಾ? ಜೀವಪ್ನಲ್ಲಿದೆಯಾ? ಅವಸ್ಥೆ ಒಳಗಡೆ ಇದೆಯಾ ಅಂತ ಪ್ರಶ್ನೆ ಹಾಕೊಂಡಾಗ ಎಲ್ಲಿದೆ? ಮನಸ್ಸು, ಬುದ್ಧಿಯಲ್ಲಿ. ಆದರೆ ಶಂಕರಾಚಾರ್ಯ ಡೈರೆಕ್ಟ್ ಆಗಿ ನಿಮಗೆ ಒಪ್ಪೋದಿಗೆ ಆ ಥರ ಹೇಳೋದಕ್ಕೆ ಒಪ್ಪಲ್ಲ. ಅವ್ರು ಬೇರೆ ಥರಕ್ಕೆ ಹೇಳ್ತಾರೆ. ಯಾವ ಥರ ಹೇಳ್ತಾರೆ?
ನೀನಿದ್ದೀಯಾ ಅಂತ ಅಂದ್ಬಿಟ್ಟು. ಅದಲ್ಲ. ಸೊ ಶಂಕರಾಚಾರ್ಯ ಏನ್ ಮಾಡ್ತಾರೆ, ಯಾರಿಗೂ ಇಲ್ಲ ಅಂತಾರೆ ಅವರು. ಅಯ್ಯೋ ಸ್ವಾಮಿ, ನನಗೇ ದುಃಖ ಇರೋದು, ಹಾಗಾದ್ರೆ ನಿನ್ಗಿದೆ ಅಂತ ಆಯ್ತು. ನಿನಗೆ ದುಃಖ ಇದೆ ಅಂತ ನೀನು ಗೊತ್ತಾಗ್ಬೇಕಾದ್ರೆ ಅದು ಆಬ್ಜೆಕ್ಟ್ ಆಯ್ತು, ನೀನ್ ಸಬ್ಜೆಕ್ಟು, ಅದರಿಂದ ನಿನಗಿದೆ ಅಂತ ಆಯ್ತು ಅಂತ ಹಂಗೆ ತಗೊಂಡ್ಬರ್ತಾರೆ. ಇರ್ಲಿ, ಒಟ್ಟಿನಲ್ಲಿ ನಾವು ಟ್ರೀಟ್ಮೆಂಟ್ ಕೊಡ್ಬೇಕಾಗಿರೋದು ಎಲ್ಲಿ? ಆತ್ಮನಲ್ಲಿ ಇಲ್ಲ, ಜೀವಪ್ಪನಲ್ಲಿ ಇಲ್ಲ. ಆದರೆ ಜೀವಪ್ಪ ಅಂದಿದ ತಕ್ಷಣ ಅಲ್ಲಿ ಎಲ್ಲ ಸೇರಿ ಜೀವಪ್ಪ ಅಂತ ಕರಿತೀವಿ. 19 ಮುಖಗಳು, ಪ್ರಾಣಗಳು ಎಲ್ಲ ಸೇರಿದ್ರೆ ಅವನ ಜೀವಪ್ಪ ಅಂತ ಕರಿತೀವಿ. ಅದಕ್ಕೆ ಅವನಿಗೆ ಪ್ರಾಣ, ಆತ್ಮ ಮುಂದಕ್ಕೂ ಹೇಳ್ತಾರೆ ಅದನ್ನು. ಅದರಲ್ಲಿ ಕರಣಗಳಲ್ಲಿ ಅಂತಃಕರಣ. ಯಾಕಿದೆ ಅಂತಃಕರಣ ಅಂತಂದರೆ, ಹಿಂದೆ ಒಂದು ಕಡೆ ಹೇಳಿದ್ದಾರೆ, ಅದನ್ನು ಸ್ವಲ್ಪ ಜ್ಞಾಪಕ ಮಾಡಬೇಕು. ಯಾರಿಗಾದ್ರೂ ಜ್ಞಾಪಕ ಇದೆಯಾ? ಆತ್ಮನ್ನ ಕಂಡುಕೊಳ್ಳೋದಿಕ್ಕೆ ಕರಣ, ಅಂತಃಕರಣವೇ ಕರಣ ಅಂತ ಹೇಳ್ತಾರೆ. ಆದ್ದರಿಂದ ಎಂಥ ಕರಣ, ಎಂಥ ಮನಸ್ಸು ಅಂತ ಪ್ರಶ್ನೆ ಎತ್ತುತ್ತಾರೆ ಅವರು. ಎಂಥ ಮನಸ್ಸು? ಶಾಸ್ತ್ರ ಆಚಾರ್ಯರಿಂದ ಸಂಸ್ಕಾರಗೊಂಡ ಅಂತಃಕರಣ ಮನಸ್ಸು. ಮನಸ್ಸು ಅಂತಾರೆ. ಆದ್ದರಿಂದ ಅದನ್ನೇ ನಾವಲ್ಲಿ ಶುದ್ಧಿ ಮಾಡಬೇಕಾಗಿದೆ ಅಂತ ಹೇಳೋದು. ಈಗ ಇದು ನಿಮ್ಗೆ ಅರ್ಥ ಆಗಬೇಕು ಅಂತಂದರೆ ನಾನು ಇನ್ನೊಂದು ಮುಂದಕ್ಕೆ ಹೋಗೋಣ, ಅಲ್ಲಿ ಬರುತ್ತೆ, ಅಲ್ಲೇ ನಾವು ಚಿಂತನೆ ಮಾಡೋಣ. ಸೊ ಅಲ್ಲಿ ಒಟ್ಟಿನಲ್ಲಿ ಏನಾಯಿತು, ಇಲ್ಲಿ ಈ ಚಿಕ್ಕ ಕಡ್ಡಿ, ದೊಡ್ಡ ಕಡ್ಡಿ ಅಥವಾ ಹೀಗೆಲ್ಲ ಹೇಳ್ಕೊಂಬಂದ್ರಲ್ಲ, ಇದು ಆಪೇಕ್ಷಿಕ, ರಿಲೇಟಿವ್ಲಿ ಇವೆ ಹೊರತು ವಸ್ತುವಿನಲ್ಲಿ ನಿಜವಾಗ್ಲೂ ಆ ಥರ ಏನು ಬದಲಾವಣೆ ಆಗಿರೋದಿಲ್ಲ. ವಸ್ತು ಅಂದರೆ ಯಾವುದಿಲ್ಲ, ವಸ್ತು ಅಂದರೆ ಯಾವುದು? ಇಲ್ಲಿ ಆತ್ಮನಿಗೆ ಹೇಳ್ತಾ ಇದ್ದಾರೆ, ಬದಲಾವಣೆ ಆಗಿರೋದಿಲ್ಲ. ಈಗ ಮೇಲ್ಗಡೆ ಸೂರ್ಯ ಇರ್ತಾನೆ, ಕೆಳಗಡೆ ನೀವು ನೀರು ಒಂದು ಬಕೆಟ್ಗಳಲ್ಲಿ ನೀರು ಇಟ್ಬಿಟ್ಟು 10 ಬಕೆಟ್ನಲ್ಲಿ ನೀರಿಡ್ರಿ, 10 ಕಡೆ ಸೂರ್ಯ ಕಾಣ್ತಾನೆ. ಒಂದು ಬಕೆಟ್ ಚೆನ್ನಾಗಿ ತಿರುಗಿಸಿದ ತಕ್ಷಣ ಒಂದರಲ್ಲಿ ಸೂರ್ಯ ಸುತ್ತುತ್ತಾ ಇದ್ದಾನೆ ಅಂತ ಹೇಳ್ತೀರೇನೋ? ಇಲ್ಲ. ಅದು ಅವನಿಗೇನಾದರೂ ಆಗಿದೆಯೇನೋ? ಏನೂ ಆಗಿಲ್ಲ. ಇದು ಉಪಾಧಿ ದೋಷದಿಂದ ಅಂತ ಅದನ್ನು ನಮಗೆ ಸ್ಪಷ್ಟತೆ ಬಂದಿದೆ. ಸೊ ಇಲ್ಲಿ ಅಪೇಕ್ಷಿಕ ರಿಲೇಟಿವ್ ಹೊರತು, ಅದೇ ರೀತಿ ಈಗ ನಮಗೆ ರಿಲೇಟಿವಿಟಿ ಸ್ವಲ್ಪ ಅರ್ಥ ಆಗಬೇಕಿದು. ಯಾರಾದರೂ ಒಂದು ಎಕ್ಸಾಂಪಲ್ ಕೊಡ್ರಿ. ಅಪೇಕ್ಷಿಕ, ರಿಲೇಟಿವ್ಲಿ ಅನ್ನೋದಕ್ಕೆ ದುಃಖ, ಅದೊಂದು ಎಕ್ಸಾಂಪಲ್ ತೊಗೊಂಡು ಹೇಳಿ, ನಿಮಗೆ ಗೊತ್ತಾಗುತ್ತೆ. ಆ ಸಣ್ಣ ಕಡ್ಡಿ ದೊಡ್ಡ ಕಡ್ಡಿ ಅಂತ ಹೇಳಿದ್ರಲ್ಲ, ಸ್ವಲ್ಪ ಅದೇ ಥರನೇ ಹೊಂದುತ್ತೆ. ಯಾರಾದರೂ ಕೊಡಿ, ನಾವು ಹೇಳಿ ಕೇಳಿದ್ವಿ. ಅದೇ ಸರ್, ಒಬ್ಬ ಬಡವ ಕಲ್ ಮೇಲೆ ಮಲ್ಕೊಂಡಿರ್ತಾನೆ, ಅವನಿಗೆ ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ, ತುಂಬಾ ಕೆಲಸ ಮಾಡಿರ್ತಾನೆ, ಚೆನ್ನಾಗಿ ನಿದ್ದೆ ಮಾಡ್ತಾನೆ. ಆಮೇಲೆ ಯಾರೋ ಒಬ್ರು ಬಂದ್ಬಿಟ್ಟು ಇವ್ನು ಈ ತರ ಮಲ್ಕೊಂಡಿದ್ದಲ್ಲ ಅನ್ಬಿಟ್ಟು ಒಂದ್ಸತಿ ಚಾಪೆ, ಒಂದ್ಸತಿ ದಿಂಬು, ನೆಕ್ಸ್ಟ್ ಹಾಸಿಗೆ ಎಲ್ಲ ಕೊಟ್ರೆ ಅವಾಗ್ಲೂ ಇದು ರಿಲೇಟಿವ್ ಟರ್ಮ್ ತರ ಅವನಿಗೆ ನಿದ್ದೆ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ನಾವ್ ಅನ್ಕೊಂತೀರಿ. ಆದ್ರೆ ಅದ್ ಮೊದ್ಲೇನೆ ನಿದ್ದೆ ಇದ್ದೇ ಇರುತ್ತೆ. ನಾವು ಇದನ್ನು ತಿಳ್ಕೊಂಡ್ರೆ ಸಾಕು, ಎಲ್ರಿಗೂ ಎಕ್ಸಾಂಪಲ್ ಗೊತ್ತಿದೆ. ಮುಂದಕ್ಕೆ ಹೋಗೋಣ. ನಾವು ಹೆಚ್ಚಿನದಕ್ಕೆ ಹೋಲಿಸ್ಕೊಂಡು ಅದರ ಕೆಳಗಿಡದನ್ನ ದುಃಖ ಅಂತ ಕರಿತಾ ಇದ್ವಿ. ನಿಜವಾಗ್ಲೂ ಅಲ್ಲಿ ಸುಖ ದುಃಖ ಅಂತ ಏನಿರಲ್ಲ ಅಲ್ಲಿ. ಹಾಗೆ ಅನ್ನೋದಕ್ಕೋಸ್ಕರ ಇಲ್ಲಿ ರಿಲೇಟಿವ್ ಟರ್ಮ್ ಅನ್ನೋದನ್ನು ಉಪಯೋಗಿಸಿದ್ದಾರೆ. ಹೊರತು ಪ್ರತಿಯೊಂದರಲ್ಲೂ ಬೇರೆದರಲ್ಲೂ ಕೂಡ ಹಿಂಗೆ ಕಂಪೇರ್ ಮಾಡ್ಕೋಬಹುದು. ಹಾಗೆ ಸೊ ಈವನ್ ಕಾಲ, ದೇಶ, ಕಾರ್ಯಕಾರಣ, ಭಾವ ಇವೆಲ್ಲ ರಿಲೇಟಿವ್ ಟರ್ಮ್. ಇದೆಲ್ಲ ಮನಸ್ಸಿನ ಕಲ್ಪನೆ ಅಂತ ಕೂಡ ಹೇಳ್ಬಿಡ್ತಾರೆ. ಹಾಗೆ ಈಗ ನೀವು ಕಾಲ ತಗೊಳ್ರಿ, ಕಾಲದಲ್ಲಿ 3 ಹೇಳ್ಬಿಡ್ತಾರೆ. ಯಾವುದು ಕಾಲ ಅಂದರೆ 3? ವರ್ತಮಾನ, ಭವಿಷ್ಯತ್ತು, ಭೂತಕಾಲ. ಹಿಂದಿನ ಕಾಲ, ಈಗಿನ ಕಾಲ, ಮುಂದಿನ ಕಾಲ. ದೇಶ ತಗೊಳ್ರಿ, ದೇಶ ತಗೊಂಡ್ರೆ ಕಾಲ ಅಂದರೆ ಹಾಗೆ. ದೇಶ ತಗೊಂಡಾಗ ಇಲ್ಲಿ ಅಲ್ಲಿ ಹಂಗೆ ತಗೊತೀವಿ ಅಲ್ವಾ? ಇಲ್ಲಿ ಅಲ್ಲಿ, ನಾನು ಇಲ್ಲಿದ್ದೀನಿ, ನಾನು ಅಮೇರಿಕಾಗೆ ಹೋದರೆ ಅಲ್ಲಿರ್ತೀನಿ ಅಂತ ದೇಶ, ಇಲ್ಲಿ ಅಲ್ಲಿ. ಹಾಗೆ ಕೊನೆಗೆ ಕಾಲ ನಾವು ತಗೊಂಡಿದ್ದ ತಕ್ಷಣ ಅದಕ್ಕೆ ನಾವು ಟೈಮು, ಮಿನಿಟ್ಸು ಮತ್ತು
60 ಸೆಕೆಂಡ್ ಆದರೆ 1 ನಿಮಿಷ, ಆ ಥರದೆಲ್ಲ ತೊಗೊಳ್ತಾ ಹೋಗ್ತೀವಿ. ಕೊನೆಗೆ ಗಂಟೆ ಅಂಥದ್ದು, 24 ಗಂಟೆ ಆದರೆ 1 ದಿನ ಅಂಥದ್ದು, 7 ದಿವಸ ಆದರೆ 1 ವಾರ, 4 ವಾರ ಆದರೆ 1 ತಿಂಗಳು, ಹೀಗೆಲ್ಲ ತೊಗೊಂಡೋಗಿ ವರ್ಷ ಹಿಂಗೆಲ್ಲ ಏನೋ ಮಾಡ್ಕೊಂಡು ಬಿಡ್ತೀವಿ. ಇದು ನಿಜವಾಗಿಯೂ ಕಾಲ ದೇಶಗಳು ಇದೆಯಾ ಅಂತಂದರೆ ಮನಸ್ಸು ಕಲ್ಪನೆ ಮಾಡಿರೋದು. ಹೇಗೆ ಹೇಳ್ತೀರಾ ಅಂತ ಪ್ರಶ್ನೆ ಕೇಳಿದಾಗ ನೀವೇನಾದರೂ ಹೇಳಕ್ಕೆ ಬರುತ್ತಾ? ಈಗ ಕಾಲ ಅದು ರಿಲೇಟಿವಿಟಿ ಅಥವಾ ಅದನ್ನು ನಾವು ಮನಸ್ಸು ಕಲ್ಪನೆ ಮಾಡಿರೋದು ಅಂತಾರದ. ಬೇರೆ ವೆಸ್ಟರ್ನ್ ಫಿಲಾಸಫರ್ಸು ಎಲ್ಲರೂ ಕೂಡ ಕೆಲವರೆಲ್ಲ ಅಲ್ಲಿವರೆಗೂ ಹೇಳಿಬಿಡ್ತಾರೆ, ಮನಸ್ಸನ್ನು ಇದು ಕಾಲ ಅನ್ನೋದು ಇಲ್ಲವೇ ಇಲ್ಲ ಅನ್ನೋಂಗೆ ಹೇಳ್ತಾ ಹೋಗ್ತಾರೆ. ಆದ್ದರಿಂದ ಈಗ ನೀವು ಹೇಗೆ ಹೇಳ್ತೀರಾ ಕಾಲ ಅನ್ನೋದನ್ನು ರಿಲೇಟಿವ್ ಅನ್ನೋದಕ್ಕೆ? ಗಾಢ ನಿದ್ರೆ ಎಲ್ಲ ಯಾವ ಕಾಲನೂ ಇರ್ಲಿಲ್ಲ ಅಲ್ಲ ಸರ್. ಆತ್ಮನಲ್ಲಿ ಕಾಲ ಇಲ್ಲ, ನಾವು ಇದು ಮಾಡ್ಕೊಂಡಿರೋದು. ಸೂರ್ಯ ಹುಟ್ಟಿದ ಅಂತ ಹೇಳಿ ಕಾಲ ಮಾಡ್ಕೊಂಡಿದೀವಿ, ಬೆಳಗ್ಗೆ ಆಯ್ತು ಸಂಜೆ ಆಯ್ತು. ಕರೆಕ್ಟು. ಈಗ ನನಗೆ ಎಚ್ಚರದಲ್ಲೇ ನೋಡ್ಕೋಬೇಕು ನಾನು ಕಾಲ ಇದು ಮನಸ್ಸು ಮಾಡ್ಕೊಂಡಿರೋದು. ನಿಜವಾಗಲೂ ಕಾಲ ಅಷ್ಟು ಚೆನ್ನಾಗಿ ಹೊಂದೋದಿಲ್ಲ ಅಂತ ನಮಗಿಲ್ಲ ಅರ್ಥ ಆಗಬೇಕು. ಹೇಗೆ ಮಾಡ್ತೀರಾ? ಈಗ ಉದಾಹರಣೆಗೆ ಮೊದಲನೇ ಸಾರಿ ನಾನು ಬರುತ್ತೆ ಅದೇ ವೇದನೆಗಳ ಅದು ಕಾಲದಲ್ಲಿ ಇರೋದಿಲ್ಲ. ಅದಲ್ಲ, ಈಗ ನೀವು ಬಾಹುಬಲಿ ಪಿಕ್ಚರ್ ಮೊದಲನೇ ಸಾರಿ ಹೋದರೆ 3 ಗಂಟೆ ಪಿಕ್ಚರು ಎಷ್ಟೊತ್ತಾಯ್ತು? ಅರ್ಧ ಗಂಟೆ ಆದಂಗೆ. ಟೈಮ್ ಮುಗಿತೆ ಗೊತ್ತಾಗಲಿಲ್ಲ, ಅರ್ಧ ಗಂಟೆ ಆಗಿದೆ, ಇಷ್ಟು ಬೇಗ ಮುಗಿದು ಹೋಯ್ತಾ ಅಂತೀವಿ. ಇನ್ಯಾವುದೋ ಒಂದು ಕೆಟ್ಟ ಪಿಕ್ಚರ್ ಬಂದಿತ್ತು ಅಂತ ಇಟ್ಕೊಳ್ರಿ, ನಿಮಗೆ ಬೇಜಾರಾಯಿತು ಅಂತ ಇಟ್ಕೊಳ್ರಿ, ಅರ್ಧ ಗಂಟೆ ಆದರೂ ಕೂಡ ಇನ್ನೂ ಮುಗ್ದಿಲ್ಲ ಅಂತ ಬೈಯಕ್ಕೆ ಶುರು ಮಾಡ್ತೀರ. ಈಗ ಕಾಲ ಅಷ್ಟೇ ಸೇಮ್ ಹಂಗೆ ಇದೆ. ಪಿಕ್ಚರ್ 2.5 ಗಂಟೆನೇ, 2.5 ಗಂಟೆ ಅಷ್ಟೇ. ಹೇಗಿದೆ ನೋಡ್ರಿ, ಇದು ಮನಸ್ಸು ಕಲ್ಪನೆ ಮಾಡ್ತಾ ಇದೆ ಅಂತ ನಮ್ಗೆ ಸ್ವಲ್ಪ ಸ್ಪಷ್ಟ ಅರ್ಥ ಆಗಿದೆ. ಈ ಥರ ನಾವು ಸ್ವಲ್ಪ ಸುಖ ದುಃಖನೂ ಅಷ್ಟೇ. ದುಃಖ ಎಷ್ಟೊಂದಿದೆ ಅಂತ ಅನ್ಕೊಂತೀರಿ, ಸುಖ ಆದ್ರೆ ಫಾಸ್ಟ್ ಗೊಟ್ಟೋಗ್ಬಿಡುತ್ತೆ. ಅದು ಎಲ್ಲರೂ ಅಷ್ಟೇ. ಸುಖ ದ್ವಂದ್ವಗಳು, ನೀವು ದ್ವಂದ್ವಗಳಂತ ಏನು ಕರಿತೀರೋ, ಅನಾತ್ಮ ಅಂತ ಏನು ಕರಿತೀರೋ, ಇವೆಲ್ಲ ಮನಸ್ಸಿನ ಕಲ್ಪನೆ. ಮನಸ್ಸು ಕಲ್ಪನೆ ಮಾಡಿಕೊಂಡಿದೆ. ಈ ಮನಸ್ಸಿನ ಡಿಫೆಕ್ಟಿಂದ 2 ಚಂದ್ರರು ಕಾಣ್ತಾ ಇದ್ದಾರೆ. ಹಾಗೆ ಆ ಥರ ಅದಕ್ಕೋಸ್ಕರನೇ ಹೀಗೆಲ್ಲ ಆಗ್ತಾರೆ. ನಿಜವಾಗ್ಲೂ ಹಂಗಿಲ್ಲ ಅಂತ ನಾವು ಈ ಎಕ್ಸಾಂಪಲ್ಸ್ನ ಸ್ವಲ್ಪ ಮನಸ್ಸಿನಲ್ಲಿ ಮೆಲ್ಕು ಹಾಕಿದಾಗ ಈ ಕಾಲ ದೇಶ ಕೂಡ ರಿಲೇಟಿವ್ ಟರ್ಮ್ಸ್ ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತೆ. ನಮ್ಮ ಅನುಭವದಲ್ಲೇ ಎಚ್ಚರದಲ್ಲಿ ಕಾಲ ದೇಶ ಪೂರ್ತಿ ಡಿಫ್ರೆಂಟು ಅಲ್ವಾ? ಇಲ್ಲಿ ಬೇರೆ ಥರ. ಅಲ್ಲಿ ಒಂದು ಹಸು ಬರೀ 5 ನಿಮಿಷ ನಾನು ನಿದ್ದೆ ಮಾಡಿದ್ರೆ ಜನಕ ಮಹಾರಾಜ ಎಚ್ಚರದಲ್ಲಿ ನಿದ್ದೆ ಮಾಡಿ 12 ವರ್ಷಗಳು ಕಳೆದೋಗ್ಬಿಟ್ಟಿದೆ. ಅವನು ಎಷ್ಟೊತ್ತು ನಿದ್ದೆ ಮಾಡಿದ್ದಾನೆ? ಬರೀ 12 ನಿಮಿಷ ಮಾಡಿದ್ದಾನೆ. 12 ವರ್ಷಗಳು ಕಳೆದೋಗ್ಬಿಟ್ಟಿದೆ, ಅದು ಗೊತ್ತು. ಹಾಗೆ ಕನಸಿನಲ್ಲಿ ಒಂದು ಎತ್ತು ಅಥವಾ ಹಸು ಅದು ಗೊಬ್ಬಾಗಿ ಕರುವನ್ನ ಕರೆದು ಅದಕ್ಕೆ ವಯಸ್ಸಾಗಿ ಅದಕ್ಕೆ ಮದುವೆ ಏನೇನು ಬೇಕಾದರೂ ಕಲ್ಪನೆ ಮಾಡ್ಬಿಡ್ಬೋದು, ಎಷ್ಟು ಶಾರ್ಟ್ ಡ್ಯೂರೇಷನಲ್ಲಿ ಹೀಗೆಲ್ಲ ಆಗ್ತಾ ಇರುತ್ತೆ. ಈಗ ಕಾಲ ದೇಶ ಹೆಂಗೆ ಅಳಿತೀರ ನೀವು? ಅದು ಮನಸ್ಸು ಕಲ್ಪನೆ ಮಾಡ್ಕೊಂಡಿರೋದು ನೋಡ್ರಿ. ಅಲ್ಲೂ ಮನಸ್ಸೇ ಇರೋದು, ಅಲ್ಲಿ ಅದೇ ಕರೆಕ್ಟ್ ಅಂತ ಅನಿಸುತ್ತೆ. ಇಲ್ಲಿ ಈ ಥರ 9 ತಿಂಗಳಾಗಬೇಕು ಇವೆಲ್ಲ ಮಾಡ್ಕೊಂಡಿದೆ. ಅದಕ್ಕೋಸ್ಕರ ನಾವು ಕಾಲ ದೇಶ ಇವೆಲ್ಲ ಇದರಲ್ಲೇ ಬಂದ್ಬಿಡುತ್ತೆ, ಅವಸ್ಥೆ ಒಳಗಡೆ. ಇವೆಲ್ಲ ಅನಾತ್ಮ, ಇವಾಗ ಇಂಪಾರ್ಟೆನ್ಸ್ ಕೊಡಬಾರ್ದು ಅನ್ನೋದನ್ನು ನಾವು ಇಟ್ಕೋಬೇಕಷ್ಟೇ, ಇನ್ನೇನಿಲ್ಲ. ಅದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಇಲ್ಲಿ ಆಪೇಕ್ಷಿಕ ರಿಲೇಟಿವ್ ಹೊರತು ನಿಜವಾಗಿ ಈಶ್ವರತ್ವ ಈಶಿತವ್ಯ. ನೋಡ್ರಿ, ಈಗ ನಮಗೆ ಬೆಷ್ಟಿ ದೃಷ್ಟಿಯಿಂದ ಜೀವತ್ವ ಅಂದರು, ಸಮಷ್ಟಿ ದೃಷ್ಟಿಯಿಂದ ಈಶ್ವರ ಅಂತಂದರು, ಈಶಿತವ್ಯ ಅಂತಂದರು. ಇವೆಲ್ಲ ಕೂಡ ಉಪಾಧಿ ಎಂಬುದು ವ್ಯವಹಾರಕ್ಕಾಗಿ ಒಂದು ವಸ್ತು ತಿಳಿಸುವುದಕ್ಕೆ ಅನುಕೂಲವಾಗಿದ್ದರು. ನೋಡ್ರಿ, ನಿಜವಾದ ವಸ್ತುವನ್ನು ತಿಳಿಸೋದಕ್ಕೆ ಈ ಉಪಾಧಿಗಳು, ಕಾಲ ದೇಶ ಕಾರ್ಯಕಾರಣಗಳು, ಎಲ್ಲ ಅವಸ್ಥೆಗಳು ಪ್ರತಿಯೊಂದು ನಮಗೆ ಸಹಾಯ ಆಗುತ್ತೆ. ಇವುಗಳನ್ನೇ ಉಪಯೋಗಿಸ್ಕೊಂಡು ನಮಗೆ ತತ್ವದಲ್ಲಿ ನಿಲ್ಲೋದಕ್ಕೋಸ್ಕರ ಸಹಾಯ ಮಾಡ್ತಾರೆ. ಇದು ನಿಜವಾದ ನಮ್ಮ ವಸ್ತುವಿಗೆ ಸೇರಿರೋದಿಲ್ಲ ಅಷ್ಟೇ. ಅದಕ್ಕೋಸ್ಕರ ಆತ್ಮ
ಅವಸ್ಥೆ ಒಳಗಡೆ ಇರೋ ಅರ್ಧ ಡಜನ್ ಮೀರಿರ್ತಾನೆ, ಅಥವಾ ವ್ಯಕ್ತ ಅವ್ಯಕ್ತವನ್ನ ಮೀರಿರ್ತಾನೆ, ಅಭಿಧಾನ ಅಭಿಧೇಯವನ್ನ ಮೀರಿರ್ತಾನೆ, ಸೂಕ್ಷ್ಮ ಸ್ಥೂಲವನ್ನ ಮೀರಿರ್ತಾನೆ ಅಂತ ದ್ವಂದ್ವಗಳನ್ನೆಲ್ಲ ಮೀರಿರ್ತಾನ ಅವನು ಅಂತ ಹೇಳಿ, ಹೀಗೆ ಕಾರ್ಯಕಾರಣ ಕಾರ್ಯಕರಣ ಎಲ್ಲ ದೃಶ್ಯ ಇವೆಲ್ಲ ಕೂಡ ನಮಗೆ ಸಹಾಯ ಆಗುತ್ತೆ ಅಂತ. ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ. ಇದನ್ನೇ ರಿಲೇಟಿವ್ ಅನ್ನೋದಕ್ಕೆ ಇನ್ನೂ ಸ್ವಲ್ಪ ಅರ್ಥ ಆಗೋದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಒಂದು ದೇಶಕ್ಕೂ ಇನ್ನೊಂದು ದೇಶಕ್ಕೂ ಇರುವ ಮೇರೆಯ ರೇಖೆಯನ್ನು ಯಾವ ದೇಶಕ್ಕೆ ಸೇರಿಲ್ಲವೆಂದು ಒಪ್ಪಿ ದೇಶವನ್ನು ಬೇರೆ ಎಂದು ಗುರುತಿಸುವುದಕ್ಕೆ ಹೇಗೆ ಉಪಯೋಗಿಸಿಕೊಳ್ಳುವರೋ ಹಾಗೇ ಇದು ಅಂತ ಯಾರಾದರೂ ಸುಮ್ಮನೆ ಎಕ್ಸ್ಪ್ಲೈನ್ ಮಾಡಿ. ಓದಿದ್ದೇನೆಲ್ಲ ಸೇಮ್ ಎಕ್ಸಾಂಪಲ್ ಅದೇ ಥರನೇ. ಆ ಕಡ್ಡಿದು ಎಲ್ಲ ಇದಕ್ಕೆ ಸಂಬಂಧಪಟ್ಟರೆ ಬಾರ್ಡ್ರಿಗೆ ಹಾಕ್ತಾರಲ್ಲ ಸರ್, ಅದೇನು ಅದು ಭೂಮಿಗೆ ಸೇರಿರುತ್ತಾ ಸರ್? ನಾವು ಈಗ 30-40 ಸೈಟ್ ಅಂತ ಮಾಡ್ಕೊಂಡು ಕಾಂಪೌಂಡ್ ಹಾಕೊಂಡಿರ್ತೀವಿ, ಅದು ನಮ್ಮ ಅನುಕೂಲಕ್ಕೋಸ್ಕರ ನಾವು ನಮ್ದಿದು ಅಂತ ಗುರ್ತಿಟ್ಕೊಳಕ್ಕೋಸ್ಕರ ಮಾಡಿರ್ತೀವಿ ಅಷ್ಟೇ. ಅದೇನು ಅದು ಭೂಮಿಗೆ ಸೇರಿರೋದಿಲ್ಲ ಸರ್. ಅದೇ ತರ ಇಲ್ಲಿ ದೇಶಕ್ಕೂ ಅಷ್ಟೇ. ಅಷ್ಟೇ. ಈಗ ಇಂಡಿಯಾ ದೇಶದ ಇಂಡಿಯಾ ಬಾರ್ಡರ್, ಚೈನಾ ಬಾರ್ಡರ್, ಅಮೇರಿಕಾ ಬಾರ್ಡರ್, ನಾವಿವಾಗ ಅನ್ನಲ್ವಾ ನನ್ನ ಮನೆ ಅಕ್ಕಪಕ್ಕದವ್ರ ಮನೆ ಹಿಂಗೆಲ್ಲ ಹೇಳ್ತೀವಿ. ಸೊ ಈಗ ಈ ಪ್ರಪಂಚ ಆದಮೇಲೆ ಈ ದೇಶಗಳು ಅವ್ರ ಹೆಸರುಗಳು ಕೊಟ್ಕೊಳ್ಳೋಕೆ ಮೊದಲು ಇಂಡಿಯಾ ಮತ್ತು ಚೈನಾ ಬಾರ್ಡ್ರು ಎರಡೂ ಇಲ್ದಿದ್ದಾಗ ಬಾರ್ಡ್ರ್ ಕಟ್ಕೊಂಡು ಏನು ಮಾಡ್ತೀರಾ? ಈಗ ಅದು ಬಿಟ್ಬಿಡ್ರಿ. ಈಗ ನೀವು ಇದನ್ನು ಬೆಂಗಳೂರು ಅಂತೀರಾ, ತುಮಕೂರು ಅಂತೀರಾ, ಇಲ್ಲಿಂದ ಇಲ್ಲಿಗೆ ಬೆಂಗಳೂರು ಇಷ್ಟು ದೂರ ಬೆಂಗಳೂರು ವ್ಯಾಪ್ತಿ ಪೊಲೀಸ್ ಸ್ಟೇಷನ್ ಇಲ್ಲಿಗೆ ಸೇರಿರುತ್ತೆ ಅಂತಾರೆ. ತುಮಕೂರಿಂದ ಅಲ್ಲಿಗೆ ಆ ಕಡೆಯಿಂದ ಬೇರೆ ತುಮಕೂರಿಗೆ ಸೇರ್ಕೊಳ್ಳುತ್ತೆ, ಹಿಂಗೆಲ್ಲ ಮಾಡ್ಕೊಂತಾರೆ ವ್ಯವಹಾರದ ದೃಷ್ಟಿಗೋಸ್ಕರ ಅಷ್ಟೇ. ಈಗ ಸೂರ್ಯನ ದೃಷ್ಟಿಯಿಂದ ನೀವು ಇದು ತುಮಕೂರು, ಇದು ಬೆಂಗಳೂರು, ಇದು ಹಿರಿಯೂರು, ಚಿತ್ರದುರ್ಗ, ದಾವಣಗೆರೆ, ಆ ಥರ ಹರಿಹರ ಮಾಡ್ಕೊತೀರೇನು? ಈಗ ಎಷ್ಟೋ 1000 ವರ್ಷಗಳ ಹಿಂದೆ ಈ ಊರುಗಳಿತ್ತೇನೋ? ಬೆಂಗಳೂರು ಇತ್ತೋ ಇಲ್ವೋ? ಇರಲಿ, 1-2-3 ಸಾವಿರ ಅಥವಾ 5000 ಹಿಂದೆ ಬೆಂಗಳೂರು ಅನ್ನೋದು ಏನಿತ್ತೋ ಏನು ಕಥೆನೋ, ಇಷ್ಟು ದೊಡ್ಡದಾಗಿತ್ತೇನೋ? ನಾವು ನೋಡಿದಾಗಲೇ ಇವಾಗ ಎಷ್ಟು ದೊಡ್ಡದಾಗ್ಬಿಟ್ಟಿದೆ ಅಲ್ವಾ? ಮೊದಲು ಬೆಂಗಳೂರು ಎಷ್ಟಿತ್ತು? ಅಲ್ಲಿಗೆ ಬನಶಂಕರಿ ದೇವಸ್ಥಾನ ಆದಮೇಲೆ ನೆಕ್ಸ್ಟ್ ಅಲ್ಲಿ ಏನೂ ಇರ್ತಾ ಇರಲಿಲ್ಲ ಅಲ್ವಾ? ಅದರಿಂದ ಮತ್ತೆ ಎಷ್ಟೊಂದು ಇವಾಗ ನಮ್ಮ ಆಶ್ರಮದವರೆಗೂ 32 ಕಿಲೋಮೀಟರ್ವರೆಗೂ ಒಳ್ಳೆ ಸಿಟಿ ಆದಂಗೆ ಆಗಿಬಿಟ್ಟಿದೆ. ಎಲ್ಲ ಕಡೆ ಹೋಟೆಲ್ಸ್ ಎಲ್ಲ ಎಷ್ಟು ಡೆವಲಪ್ ಆಯ್ತು ನೋಡ್ರಿ. ಈಗ ಹಂಗೆ ಲೆಕ್ಕ ಹಾಕ್ಕೊಂಡ್ರೆ ನಾವು ಹಾಗೆ ಲೆಕ್ಕ ಹಾಕ್ಕೊಂಡಾಗ ಇವೆಲ್ಲ ನಾವು ಮಾಡ್ಕೊಂಡಿರೋದು ಬಾರ್ಡರ್ಗಳು ಇವೆಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕು. ಸೊ ಅಲ್ಲಿಗೇನಾಯಿತು, ನಿಜವಾಗ್ಲೂ ಪರಮಾತ್ಮನಲ್ಲಿ ಯಾವುದೂ ಇಲ್ಲ. ಸೊ ಅಲ್ಲಿಗೆ ನಾವೇನು ಹೇಳ್ತೀವಿ, ಇದನ್ನು ಪ್ರಪಂಚ ಭೂಮಿ ಅಂತೀವಿ. ಭೂಮಿ ಇಂಥದ್ದು ಒಂದೇನೇ ಇರೋದು. ಎಷ್ಟಿದೆ ಭೂಮಿ? ನಮಗೆ ಗೊತ್ತಿದ್ದಂಗೆ 9 ಗ್ರಹಗಳಿದೆ. ಈಗ ಸೂರ್ಯನ ದೃಷ್ಟಿಯಿಂದ ಈ ಗ್ರಹ ಬೇರೆ ಆ ಗ್ರಹ ಬೇರೆ ಅಂತ ಅವನು ಮಾಡ್ತಾನೇನು? ಎಲ್ಲದಕ್ಕೂ ಒಂದೇ ಥರ ಬೆಳಗ್ತಾನೆ ಅಲ್ವಾ? ಆಕಾಶಕ್ಕೆ ಇವೇ ಥರ ವೇರಿಯೇಷನ್ಸ್ ಇದೆಯೇನೋ? ಹೀಗೆ ನಾವು ನಮ್ಮ ಮನಸ್ಸನ್ನ ಬ್ರಾಡ್ ಮಾಡ್ಕೊತ ಹೋಗಬೇಕು. ಸೊ ಆಕಾಶಕ್ಕೂ ಹಿಂದೆ ಇನ್ಯಾವುದಿದೆ ದೊಡ್ಡದು? ಪ್ರಶ್ನೆ ಕೇಳ್ತಾ ಇದ್ದೀನಿ. ಇನ್ಯಾವುದೂ ಇಲ್ಲ ಸರ್, ಆಕಾಶನೇ ದೊಡ್ಡದು. ಎಲ್ಲ ಕಡೆ ವ್ಯಾಪಿಸ್ಕೊಂಡಿರೋದು ಆಕಾಶನೇ. ಆಕಾಶಕ್ಕೂ ಅವಕಾಶ ಕೊಟ್ಟಿರೋದು ಯಾವುದು? ಅವಸ್ಥೆ. ಈಗ ನಿಮ್ಮ ಎಚ್ಚರ ಎಲ್ಲಿದೆ? ಆ ಎಚ್ಚರದ ಅವಸ್ಥೆ ಒಳಗೆ ಕಟ್ಟು ಬಿದ್ದಿದೆ. ಕನಸೆಲ್ಲಿದೆ? ಕನಸಿನ ಅವಸ್ಥೆ ಒಳಗಡೆ ಕಟ್ಟು ಬಿದ್ದಿದೆ. ನಿದ್ರೆಯಲ್ಲಿ ಯಾವುದಿದೆ? ನಿದ್ರೆಯಲ್ಲಿ ಯಾವುದೂ ಇಲ್ಲ ಅಲ್ವಾ? ಅಲ್ಲಿಗೆ ಈ ಆಕಾಶವೇ ತುಂಬ ದೊಡ್ಡದು ಅಲ್ವಾ? ಹೆಂಗೆ ಹೇಳ್ತೀರಾ ಆಕಾಶ ದೊಡ್ಡದು? ಈಗ ಸೂರ್ಯನಿಂದ ಈ ಪ್ರಪಂಚ ಬಂದಿದೆ ಅಂತ ಹೇಳ್ತಾರೆ. ಇರಲಿ, ಅಲ್ಲಿಗೆ ಸೂರ್ಯ ದೊಡ್ಡದು ಅಂತಾರೆ ಸೈಂಟಿಫಿಕ್ ಆಗಿ. ಸೂರ್ಯನಿಂದ 9 ಗ್ರಹಗಳು ಬಂತು, ಮೊದಲು ಸೂರ್ಯ ಒಬ್ಬನೇ ಇದ್ದ ಅಂತ. ಆಕಾಶಕ್ಕೆ ಹೋಲಿಸಿದ್ರೆ ಸೂರ್ಯ ಎಷ್ಟಪ್ಪ? ಚಪಾತಿ ಗಾತ್ರ. ಈಗ ಆಕಾಶ ಎಷ್ಟು ದೊಡ್ಡದಾಗಿರಬೇಕು? ನೀವು ಆಕಾಶದಲ್ಲಿ ಪೂರ್ತಿ ಸೂರ್ಯನ ಪೇರಿಸಿದ್ರೆ ಚಪಾತಿ ಅಷ್ಟು ಎಷ್ಟು ಕೋಟಿ ಹಾಕಬೇಕು ನೀವು? ಇನ್ಫಿನಿಟ್. ಸಾಕಾಗೋದಿಲ್ಲ. ನೀವು ಎಷ್ಟು ಸೂರ್ಯನ ತಂದು ಇಲ್ಲಿ ಇಟ್ಟರೂ ಸಾಕಾಗೋದಿಲ್ಲ. ಅದಕ್ಕೆ
ಒಂದು ಶ್ಲೋಕ ಇದೆ, ನಮ್ಗೆ ಇದು ಅರ್ಥ ಆಗೋದಕ್ಕೆ. ಏನು ಶ್ಲೋಕ ಅದು? ಕೋಟಿ ಸೂರ್ಯ ಸಮಪ್ರಭಾ. ಸುಮ್ಮನೆ ಅದು ಹೇಳೋದು. ಕೋಟಿ ಸೂರ್ಯರನ್ನ ಇಟ್ಟಿದ ತಕ್ಷಣ ಆಕಾಶ ಆಗೋಯ್ತು, ಇನ್ನು ಜಾಗ ಇಲ್ಲ ಅಂತ ಏನು ಹೇಳೋದು ಬರಲ್ಲ. ಕೋಟಿ ಅಲ್ಲ, ನೀವು ಎಷ್ಟು ಬೇಕಾದರೂ ಪೇರಿಸ್ರಿ, ಆಕಾಶ ಅಷ್ಟು ವಿಶಾಲ. ಎಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಅದು, ಎಲ್ಲಿ ಎಂಡ್ ಆಗುತ್ತೆ, ಅದ್ರ ಸೆಂಟ್ರ್ ಪೋರ್ಷನ್ ಯಾವುದು ಹೇಳಕ್ಕೆ ಬರುತ್ತಾ? ಹೇಳಕ್ಕೆ ಬರೋದಿಲ್ಲ. ಸುಮ್ಮನೆ ಇಲ್ಲಿ ಒಂದು ಜೋಕು. ಸೊ ಒಂದು ಸರಿ ಏನಾಗುತ್ತೆ, ತೆನಾಲಿ ರಾಮಕೃಷ್ಣ ಇದ್ದಾಗ ಒಬ್ಬ ಸೋಲ್ಸೋದಕ್ಕೋಸ್ಕರ ಒಬ್ಬ ಏನೋ ಬರ್ತಾನೆ. ಅವನು ಬಂದಾಗ ನೀವು ಏನೇ ಪ್ರಶ್ನೆ ಕೇಳ್ರಿ ನಾನು ಉತ್ತರ ಕೊಡ್ತೇನೆ, ಹಾಗೆ ಹೀಗೆ ಅಂತ ಹೇಳ್ತಾನೆ. ಫಸ್ಟ್ ನಾವೊಂದು ಪ್ರಶ್ನೆ ಕೇಳ್ತೀವಿ, ಅವನು ಉತ್ತರ ಕೊಡ್ರಿ ಅಂತಾನೆ. ಈ ಪ್ರಪಂಚದಲ್ಲಿ ಎಷ್ಟು ಜನ ಗಂಡಸರಿದ್ದಾರೆ, ಎಷ್ಟು ಜನ ಹೆಂಗಸರಿದ್ದಾರೆ ಕೌಂಟ್ ಕೊಡಬೇಕು ಅಂತ ಹೇಳ್ತಾನೆ. ತೆನಾಲಿ ರಾಮಕೃಷ್ಣ ಏನು ಮಾಡ್ತಾನೆ ಅಂತಂದರೆ, ನಾನು ಯಾರು ಕೊಡೋಕ್ಕೆ ಬರೋದಿಲ್ಲ, ಎಷ್ಟು ಜನ ಇದ್ದಾರೆ ಅಂತ ಹೆಂಗೆ ಕೌಂಟ್ ಮಾಡೋದು, ಅದು ಆಗಿನ ಕಾಲದಲ್ಲಿ. ಅದಕ್ಕೋಸ್ಕರ ತೆನಾಲಿ ರಾಮಕೃಷ್ಣ ಏನು ಮಾಡ್ತಾನೆ, ಎಲ್ಲ ಇವರು ವಿದ್ವಾಂಸರು ಸೋತೋಗ್ಬಿಡ್ತಾರೆ. ಆಗ ಇವನು ಕೃಷ್ಣದೇವರಾಯ ಇರ್ತಾನಲ್ವ, ಅವನು ತೆನಾಲಿ ರಾಮಕೃಷ್ಣ ಬಂದು ನಾನು ಉತ್ತರ ಕೊಡ್ತೀನಿ ಅಂತಾನೆ. ಅಲ್ಲಪ್ಪ, ಅವ್ರು ಪಂಡಿತರು, ಅವ್ರಿಗೆ ಕೊಡೋಕ್ಕಾಗಲಿಲ್ಲ, ನೀನು ಬರೀ ಹಾಸ್ಯ, ನೀನೇನು ಕೊಡ್ತೀಯ ಅಂದ್ರೆ ಕೊಡ್ತೀನಿ ಸ್ವಾಮಿ ಅಂತ. ನಾನು ಆಯ್ತು ಕೊಡಪ್ಪ ಅಂತ ನಾಳೆ ಬಂದಾಗ ಅವನು ಒಂದು ಮೇಕೆ ತಗೊಂಡ್ಬಿಡ್ತಾನೆ. ಅವನು ಯಾರು ಪ್ರಶ್ನೆ ಕೇಳಿರ್ತಾನೋ ಅವನಿಗೆ ಹೇಳ್ತಾನೆ, ಏನು ಸ್ವಾಮಿ ನಿಮ್ಮ ಪ್ರಶ್ನೆ, ಗಂಡಸರೆಷ್ಟು ಹೆಂಗಸರೆಷ್ಟು ಅಂತ. ಈಗ ಈ ಕಡೆ ಸೈಡ್ನಲ್ಲಿ ಎಷ್ಟು ಕೂದಲಿದೆಯೋ ಅಷ್ಟು ಗಂಡಸರಿದ್ದಾರೆ, ಎಣಿಸ್ಕೊಳ್ರಿ ನೀವು ಬೇಕಾದ್ರೆ. ಆ ಕಡೆ ಸೈಡು ಎಷ್ಟು ಕೂದಲಿದೆಯೋ ಅಷ್ಟು ಜನ ಹೆಂಗಸರಿದ್ದಾರೆ, ಎಣಿಸ್ಕೊಳ್ರಿ ಬೇಕಾದ್ರೆ ನೀವು, ನಾನೆಲ್ಲ ಎಣಿಸಿ. ಹೆಂಗಿದೆ ಅಂದರೆ ಎಣ್ಸಕ್ಕೆ ಬರೋದಿಲ್ಲ ಅನ್ನೋದಕ್ಕೆ, ಅದಕ್ಕೋಸ್ಕರ ಆಕಾಶದ ವ್ಯಾಪ್ತಿ ಇವೆಲ್ಲ ಆಗೋದಿಲ್ಲ ಅನ್ನೋದಕ್ಕೋಸ್ಕರ ಹೀಗೆ. ಸೊ ಅಲ್ಲಿಗೆ ನಮ್ಮ ಅವಸ್ಥೆಯನ್ನು ಅವಕಾಶ ಮಾಡಿಕೊಟ್ಟಂಥ, ಆಕಾಶವನ್ನು ಅವಸ್ಥೆ ಒಳಗಡೆ ಅದು ಅಡಾಪ್ಟ್ ಮಾಡೋದ್ರಿಂದ ಅವಸ್ಥೆ ಎಷ್ಟು ದೊಡ್ಡದಾಯಿತು. ಇನ್ನು ಅವಸ್ಥೆಯನ್ನು ಸೃಷ್ಟಿ ಮಾಡಿದಂಥ ಪರಮಾತ್ಮ ಎಷ್ಟು ದೊಡ್ಡದಿರಬೇಕು. ನೀವು ಬೇಕಾದರೆ ಅವಸ್ಥೆ ಬಿಟ್ಟು ಬರೀ ಆಕಾಶವನ್ನೇ ಸೃಷ್ಟಿ ಮಾಡಿದಂಥ ಪರಮಾತ್ಮ ಇಟ್ಕೊಳ್ರಿ. ಆ ಶಾಸ್ತ್ರದಲ್ಲೇ ನಾನು ಅವಸ್ಥೆಯನ್ನು ಹೇಳೋದಿಲ್ಲ, ನಾನು ಹೇಳ್ತಾ ಇದ್ದೀನಿ. ಒಂದು ಇಲ್ವೋ ಅನುಭವಕ್ಕೆ ಯಾಕೆ ಇಟ್ಕೋಬಾರ್ದು? ಹಾಗೆ ನನಗನ್ಸಿದ್ದು ಶಾಸ್ತ್ರದಲ್ಲಿ ಯಾಕೆ ಅವಸ್ಥೆಯನ್ನು ಇಟ್ಕೊಳ್ಲಿಲ್ಲ ಅಂದರೆ, ಎಲ್ರಿಗೂ ಗೊತ್ತಿರಲ್ಲ ಅವಸ್ಥೆ ಅಂತಂದರೆ, ಆ ದೃಷ್ಟಿಯಿಂದ ಅದನ್ನು ಹೇಳಿಲ್ಲ. ಬಟ್ ನಾವು ನೋಡ್ರಿ, ಈ ವಿಚಾರಗಳನ್ನ ವಿಚಾರ ಮಾಡೋಕ್ಕೆ ಹೋದರೆ ನಮ್ಮ ಮನಸ್ಸಿನಲ್ಲೇ ಹೊಳೆಯೋಕ್ಕೆ ಶುರುವಾಗುತ್ತೆ. ಅಷ್ಟು ಸಾಕು, ಮುಂದಕ್ಕೆ ಹೋಗೋಣ. ಜೀವ ಈಶ್ವರ ಇವಕ್ಕೆಲ್ಲ ನಮ್ಗೆ ಉತ್ತರ ಸಿಕ್ತು. ಈಗ ಅದು ಆಯಿತು. ನೆಕ್ಸ್ಟು 27ರಲ್ಲಿ ಜೀವನಿಗೆ ಕಾರ್ಯಕರಣ ಸಂಘಾತ ಅಂದರೆ ದೇಹೇಂದ್ರಿಯಗಳ ಒಟ್ಟು ಎಂಬ ಉಪಾಧಿ ಇದ್ದರು. ಆ ದೇಹೇಂದ್ರಿಯಗಳ ಒಟ್ಟು ಉಪಾಧಿ ಇದ್ದರೂ ಆ ಉಪಾಧಿಗಳು ಈಶ್ವರ, ಈಶಿತವ್ಯ ಎಂಬ ವ್ಯಾವಹಾರಿಕವಾದ ಆಪೇಕ್ಷಿಕ ಹೋಲಿಕೆ. ನೋಡ್ರಿ, ಆಪೇಕ್ಷಿಕ ಹೋಲಿಕೆ ಅಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀರಲ್ಲ, ಅದಕ್ಕೋಸ್ಕರ ನಮ್ಗೆ ಅರ್ಥ ಆಗುತ್ತೆ. ಸಂಬಂಧ ಮಾಡಿಕೊಂಡಿರುವಂತೆ ತೋರುವಾಗಲೂ ತಿರ್ಗಾ ಸೇಮ್ ಎಕ್ಸಾಂಪಲ್ಸ್. ಘಟಾಕಾಶ, ಗಡಿಗೆ ಬಯಲು, ಮಠಾಕಾಶ, ವಿದ್ಯಾಶಾಲೆಯ ಬಯಲು ಎಂಬ ವ್ಯವಹಾರದಂತೆಯೇ ಒಬ್ಬನೇ. ಅದಾಯ್ತಲ್ವಾ, ಇದನ್ನೇ ನಾವು ಮುಗಿಸಿದ್ದೀವಾಗ. ಅಲ್ಲಿಗೆ ಆಪೇಕ್ಷಿತ ಅಂತ ಆಯಿತು. ಇನ್ನು ಮುಂದಕ್ಕೆ ಹೋಗಬೇಕು. ತಿರ್ಗಾ ಹಿಂದಕ್ಕೆ ಹೋಗ್ಬಿಟ್ಟಿದ್ದೀನಿ ಹೇಳುವ. ಓಕೆ. ಹೀಗೆ ಉಪಾಧಿ ಎಂಬುದು ವ್ಯಾವಹಾರಿಕವಾಗಿ ಒಂದು ವಸ್ತು ತಿಳಿಸುವುದಕ್ಕೆ ಅನುಕೂಲವಾಗಿದ್ದರೂ ನಿಜವಾಗಿ ಆ ವಸ್ತುವಿಗೆ ಸೇರಿಕೊಂಡಿರುತ್ತಿಲ್ಲ. ಇದು ಕೂಡ ನಾನು ನಿನ್ನೆ ಮಾಡಿದ್ವೇನೋ ಅಂದ್ಕೊತೀನಿ. ಸಾಕಾಗಿದೆ, ಸಾಕು. ಈ ವಸ್ತುವಿಗೆ ಉಪಾಧಿ ಸೇರಿಕೊಂಡಿರೋದಿಲ್ಲ. ಹಾಗೆ ಯಾರಾದರೂ ಬೇಗ ಒಂದು ಎಕ್ಸಾಂಪಲ್ ಕೊಡಿ, ಉಪಾಧಿಗೆ ಸೇರಿರೋದಿಲ್ಲ ಅನ್ನೋದು. ಈ ದೇಹ ಉಪಾಧಿ ಅಲ್ಲ, ದೇಹಕ್ಕೆ ಸಂಬಂಧಪಟ್ಟಂಗೆ ಒಂದು ಹೇಳ್ರಿ. ಈಗ ದೇಹ ಉಪಾಧಿ ಅಂತ ಕರೀತಾರೆ, ಅದು ಆತ್ಮನಿಗೆ ಸೇರಿರೋದಿಲ್ಲ. ಹೇಗೆ? ಅನುಭವದಿಂದ. ಬೇಕು ಕೊಡಿ, ಹೋಗೋಣ, ಟೈಮ್ ಆಯ್ತು. ಪಾಪ ನಿಮ್ಗೆ. ಜನಕ್ ಮಹಾರಾಜ ಆಗಿರ್ತಾನೆ, ಕನಸಲ್ಲಿ ಭಿಕ್ಷುಕ ಆಗಿರ್ತಾನೆ. ಇವೆರಡು ಗಾಢ ನಿದ್ರೆಗೆ ಬರಲ್ಲ. ಎಷ್ಟೇ ಉಪಾಧಿ ಅಷ್ಟೇ. ಇದ್ದಿದ್ದು ಸತ್ಯವಾಗಿದ್ರೆ ಅಲ್ಲಿ ಬರ್ಬೇಕಾಗಿತ್ತಲ್ಲ. ಎಚ್ಚರದ ಶರೀರ ಕನಸು ಬರಲ್ಲ, ಕನಸಿನ ಶರೀರ ಎಚ್ಚರಕ್ಕೆ ಬರಲ್ಲ. ಇದು ಉಪಾಧಿ.
ಇದು ವ್ಯಷ್ಟಿ ಆಯಿತು. ಈಗ ನೀವು ಸಮಷ್ಟಿ ತಗೊಳ್ರಿ. ಸಮಷ್ಟಿ ತಗೊಂಡ್ರೂ ಕೂಡ ವೈಶ್ವಾನರ ಅಂತ ನೀವು ಕರಿತೀರಾ, ಅಲ್ಲಿ ಕನಸಿನಲ್ಲಿ ಬರೋದಿಲ್ಲ, ಅವನು ಬೇರೆ ತೈಜಸ ಅಂತ ಕರಿತೀಯ. ಎಲ್ಲ ಒಂದೇ, ಅಲ್ಲಿ ತೈಜಸ ಅಂತ ಕರಿತೀವಿ ಅಷ್ಟೇ ಹೊರತು ಇನ್ನೇನಿಲ್ಲ. ಗಾಢ ನಿದ್ರೆಯಲ್ಲಿ ಇವರಿಬ್ಬರು ಬೀಜ ರೂಪದಲ್ಲಿರ್ತಾರೆ ಅನ್ನೋ ದೃಷ್ಟಿಯಿಂದ ಅವನ್ನ ಅವ್ಯಕ್ತ, ಬೀಜ, ಪ್ರಾಣ ಹಿಂಗೆಲ್ಲ ಹೇಳ್ತಾರೆ. ಸೊ ಹಾಗೆ ಅಲ್ಲಿಗೆ ಈ ಉಪಾಧಿಗಳು ಸತ್ಯವಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ. ಹೇಗೆ ಉಪಾಧಿಗಳು ಸತ್ಯ ಅಲ್ಲ ಅಂತಂದರೆ, ಆಕಾಶ ಮೇಲ್ಗಡೆ ಇರೋ ಸೂರ್ಯ ಮಡಕೆ ಒಳಗಡೆ ಹುಟ್ಟದಂತೆ ಅದೇನು ಸತ್ಯವೇನೋ ಅಲ್ಲ. ಹಾಗೆ ಆದ್ದರಿಂದ ನಾವು ಈ ಇದನ್ನೇ ನಾವು ಸತ್ಯ ಅಂತ ಅನ್ಕೊಂಡ್ಬಿಟ್ರೆ ಹಾಗೆ ಆಗೋದು ಅಲ್ವಾ. ಅದಕ್ಕೋಸ್ಕರ ನಾವು ಇದನ್ನು ಸತ್ಯ ಅಂತ ಅನ್ಕೋಬಾರ್ದು. ಒಂದು ಸಾರಿ ರಾಮ ಚಿಕ್ಕ ವಯಸ್ಸಿನಲ್ಲಿ ಆಟ ಆಡ್ತಾ ಇದ್ದಂತೆ, ರಾತ್ರಿ ಸಾಯಂಕಾಲ ಆಡ್ತಾ ಇದ್ದಾನೆ, ಚಂದ್ರ ಕಾಣಿಸ್ತಾ ಇದ್ದಾನೆ. ರಾಮ ಆಳಕ್ಕೆ ಶುರು ಮಾಡಿದಂತೆ, ನನಗೆ ಚಂದ್ರ ಬೇಕು ಅಂತ ಗಲಾಟೆ ಮಾಡೋಕ್ಕೆ ಶುರು ಮಾಡಿದಂತೆ. ಅದಕ್ಕೋಸ್ಕರ ಯಾರೋ ಹಿರಿಯವರು ಇದ್ದವರು ಒಂದು ಕನ್ನಡಿ ತಂದು ಕೊಟ್ರಂತೆ. ನೋಡಪ್ಪ, ನಿನ್ನ ಚಂದ್ರ ನೀನು ಕೊಟ್ಟಿದ್ದೀವಿ, ನೋಡ್ಕೋ ನೀನು ಅಂತ. ರಾಮಚಂದ್ರ ಆ ಕನ್ನಡಿ ನಿಂಗೆ ಇಟ್ಕೊಂಡು ಆಹಾ ನನಗೆ ಚಂದ್ರ ಸಿಕ್ತ ಅಂತ ಹೇಳಿ ಹಾಗೇ ಎದೆ ಮೇಲೆ ತಕೊಂಡು ಹಾಗೇ ಮಲ್ಕೊಂಡೆ ಅಂತ ಹೇಳ್ತಾರೆ. ಹೀಗೆ ಹಾಗೆ ಕೈಕೆ ಸರ್ ಅದನ್ನ ಮಾಡಿದ್ದು. ಕೈಕೆನಾ? ಓಕೆ. ಸೊ ಹೀಗೆ ನಮ್ಗೆ ಇವೆಲ್ಲ ಎಕ್ಸಾಂಪಲ್ಸ್ನ ಜ್ಞಾಪಕ ಮಾಡಿಕೊಂಡಾಗ ಸೊ ನಾವು ಹಾಗೆ ಇವುಗಳನ್ನೇ ಸತ್ಯ ಅಂತ ಅನ್ಕೊಂಡ್ಬಿಡ್ತೀವಿ ಅಂತ ಅನ್ಕೊಂಡಿದ್ದೀವಿ ಇವಾಗ ಅಂತ ಇವುಗಳೆಲ್ಲ ನಮ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ದೇಶಕ್ಕಿರುವ ಮೇರೆ ಅವೆಲ್ಲ ಆಯಿತು. ಉಪಾಧಿ ತಾನು ಗುರುತಿಸಿ ತಿಳಿಸುವುದಾಗಿದ್ದರೂ ಆ ವಸ್ತುವಿಗೆ ಸೇರಿದ ಧರ್ಮ. ಆದ್ದರಿಂದ ಈಶ್ವರನನ್ನ ಸರ್ವಜ್ಞ, ಎಲ್ಲವನ್ನು ಅರಿವಿನಿಂದ ಬೆಳಗುವವನು, ಜೀವನು, ಕಿಂಚಿಜ್ಞನು, ಪರಿಚಿನ್ನ ಜ್ಞಾನವುಳ್ಳವನು ಎಂಬ ತಾರತಮ್ಯವು, ಈಶ್ವರನು ಸರ್ವಶಕ್ತ, ಜೀವನು ಅಲ್ಪವಾದ ಪರಿಮಿತಿ ಅಳತೆಯ ಶಕ್ತಿಯುಳ್ಳವನು ಎಂಬುದು ವ್ಯವಹಾರ ದೃಷ್ಟಿಯಿಂದ ಇಟ್ಟುಕೊಂಡಿರುವ ತಾರತಮ್ಯವೇ ಅಲ್ವಾ? ಇದನ್ನು ಯಾರಾದರೂ ಎಕ್ಸ್ಪ್ಲೇನ್ ಮಾಡ್ರಿ. ಎಕ್ಸಾಂಪಲ್ ಕೊಟ್ಟೆ, ನೀವತ್ತಾನೆ ಹೇಳಿದ್ವಿ, ಮಡಿಕೆ ಕುಡಿಕೆ ಅಥವಾ ಸೂರ್ಯಂದು ನಿಮ್ಮ ಬಾಯಿಂದ ಹೇಳ್ಬಿಡ್ರಿ. ಈಗ ಈಶ್ವರನು ಸರ್ವಜ್ಞ, ಜೀವನು ಸಮಷ್ಟಿಯಾಗಿ ತಗೊಳ್ಬೇಕು ಅಂತ ಅವನು ಎಲ್ಲ ಫುಲ್ ತಗೊಂಡು ಅವನು ಈಶ್ವರ ಅಂತ ಹೇಳ್ತಾ ಇದ್ದಾರೆ. ವ್ಯಷ್ಟಿಯಾಗಿ ಜೀವನ್ದು ಹೇಳ್ತಾ ಇದ್ದಾರೆ. ಪರಿಚ್ಛಿನ್ನ ಭಾವನೆಯಿಂದ ಜೀವ ಅಂತ ಹೇಳ್ತಾ ಇದ್ದಾರೆ. ಜೀವನು ಅಲ್ಪವಾದ ಪರಿಮಿತಿ ಅಳತೆಯ ಶಕ್ತಿಯುಳ್ಳವನು ಎಂಬುದು ವ್ಯವಹಾರಿಕ ದೃಷ್ಟಿಯಿಂದ ಇಟ್ಟುಕೊಟ್ಟಿರುವ ತಾರತಮ್ಯವೇ ಆಗಿರುತ್ತದೆ. ಪರಮಾರ್ಥದ ದೃಷ್ಟಿಯಿಂದ ನೋಡಿದಾಗ ತತ್ವವು ಪರಮಾರ್ಥ ಸತ್ಯವು ಒಂದೇ ಇದೆ. ಅದಕ್ಕೋಸ್ಕರನೇ ಇದನ್ನು ಅದ್ವೈತ ಅಂತ ಕರೆಯೋದು. ಅದನ್ನೇನೆಂತ ಕರೀತಾರೆ? ಅದನ್ನು ಸನ್ಮಾತ್ರ, ಚಿನ್ಮಾತ್ರ. ಸನ್ಮಾತ್ರ ಅಂದ್ರೆ ಏನು? ಚಿನ್ಮಾತ್ರ ಅಂದ್ರೆ ಏನು? ಬರೀ ಇರೋದು ಅದೊಂದೇ ಅಂತ, ಬರಿಯ ಇರುವು, ಬರಿಯ ಅರಿವು, ಚಿನ್ಮಾತ್ರ. ಇಲ್ಲಿ ಸನ್ಮಾತ್ರ ಅಂತಂದ್ರೆ ಬರೀ ಇರವು ಅಂತ ಅಂದಾಗ ನಾವು ಏನು ಅರ್ಥ ಮಾಡ್ಕೋಬೇಕಿಲ್ಲಿ? ನಮ್ಮ ಮನಸ್ಸಿನಲ್ಲಿ ಅದು ಬಂದ್ಬಿಡ್ಬೇಕದು. ನಿನ್ನೆ ನಾನು ಹೇಳಿ ಆತ್ಮನೇ ಇರೋದು, ಅರಿವು ಅದೇ, ಅದರಿಂದನೇ ನಾವು ಅರಿತಾ ಇರೋದು ಅಂತ. ಬರೀ ಅರಿವು. ಸೊ ಇರುವಿನ ಬಗ್ಗೆ ಇನ್ನು ಸ್ವಲ್ಪ ಯಾರಾದರೂ ಕ್ಲಾರಿಫೈ ಮಾಡಬೇಕು. ಇರವು ಹೀಗೆ ಇದೆ 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 ಅಂತ ಅನ್ನೋದು ಕಾಮನ್ ಆಗಿರುತ್ತೆ. ಹೌದು. ಹೇಗೆ? ಎಕ್ಸಾಂಪಲ್ ಕೊಡ್ರಿ. ಎಚ್ಚರದಲ್ಲಿ, ಕನಸಿನಲ್ಲಿ, ಗಾಢ ನಿದ್ರೆಯಲ್ಲಿ ಸಾಕ್ಷಿ ಇದೆ 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 ಅಂತಾನೆ, ಅದೇ ಕಾಮನ್ ಆಗಿರೋದು ಅದು. ಸರಿ, ಇಲ್ಲಿ ನಮಗೆ ಉಪಾಧಿಗಳನ್ನ ಹೇಳ್ಬೇಕು. ನೀವು ಯಾವ ಉಪಾಧಿಗಳನ್ನ ಹೇಳ್ತೀರಾ? ಇವಾಗ ನೀವು ಹೇಳಿದ್ರಲ್ಲ, ಯಾರನ್ನೇ ಕೇಳ್ರಿ, ಕೇಳಿದ್ರೆ ಏನಂತಾರೆ? ನಾನಿದ್ದೀನಿ ಅಂತ. ಸೊ ಅದು ಇಂಪಾರ್ಟೆಂಟ್. ಅದನ್ನು ಇಟ್ಕೊಂಡಾಗ ಇಲ್ಲಿ ನಾವು ಯಾವುದನ್ನು ಕನ್ಸಿಡರ್ ಮಾಡಬೇಕು? ನಾನು ಇದ್ದೀನಿ, ಅವನು ಹೇಳ್ತಾನೆ ನಾನು ಇದ್ದೀನಿ ಅಂದರೆ ಅವನ ದೃಷ್ಟಿನಲ್ಲಿ ಏನೋ ಶರೀರ ಇದ್ದೀನಿ ಅಂತ ಅವನ ದೃಷ್ಟಿಯಲ್ಲಿ. ಬ್ರಹ್ಮಜ್ಞಾನಿ ದೃಷ್ಟಿಯಿಂದ ಏನೋ ನಾನಿದ್ದೀನಿ ಅಂತ ಅವನು ಹೇಳಿದ ತಕ್ಷಣ
ಆತ್ಮ ಇದ್ದಾನೆ. ಇದು ಇಂಪಾರ್ಟೆಂಟ್. ಸೊ ಹೇಗಿದೆ ನೋಡ್ರಿ, ವ್ಯತ್ಯಾಸ ಹೇಗಿದೆ ನೋಡ್ರಿ, ಇಷ್ಟು ವ್ಯತ್ಯಾಸ ಇದೆ. ಇವನೂ ಇದ್ದಾನೆ ಅಂತಾನೆ, ಅವನೂ ಇದ್ದಾನೆ ಅಂತಾನೆ, ಅವನು ಶರೀರ ಇದ್ದಾನೆ ಅಂತಾನೆ, ಇವನು ಆತ್ಮನಿದ್ದಾನೆ ಅಂತ ಹೇಳ್ತಾನೆ. ಇವೆರಡನ್ನು ಹೆಂಗೆ ಹೊಂದಿಸ್ತೀರಾ? ಇಬ್ಬರದು ಬೇರೆ ಬೇರೆ ರಿಸಲ್ಟು, ಬೇರೆ ಬೇರೆ ಆನ್ಸರ್, ಬಟ್ ಹೊಂದಿಸ್ಬೇಕು. ಹೇಗೆ? ಇದೆ 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 ಅನ್ನೋದು ಯಾವ್ದಿದೆ ಅಂತ ಇವನ್ ತಪ್ಪು ತಿಳ್ಕೊಂಡಿದ್ದಾನೆ. ಇರೋದು ಅದೊಂದೇ ಇರುವೆ ಇರೋದು. ಆ ಇರುವೆನ್ನೇ ಇವನು ಶರೀರ ಅನ್ಕೊಂಡಿದ್ದಾನೆ. ಅವರು ಸರಿಯಾಗಿ ತಿಳ್ಕೊಂಡಿರೋರು ಆತ್ಮಸ್ವರೂಪ ಅಂತ ತಿಳ್ಕೊಂಡಿದ್ದಾರೆ. ಕರೆಕ್ಟು. ಈಗ ಆತ್ಮನಿಲ್ಲದೆ ಈ ಶರೀರ ಇದೆ ಅಂತ ಹೇಳಕ್ ಬರುತ್ತಾ? ಇಲ್ಲ. ಆದ್ರೆ ಅಸ್ತಿತ್ವದಿಂದಲೇ ಇದು ಇದೆ ಅಂತ ಗೊತ್ತಾಗ್ಬೇಕಾದ್ರೆ ಅದಿರೋದ್ರಿಂದಾನೇ, ಅದ್ರ ಆಧಾರದಿಂದಾನೇ ಶರೀರ ಇರೋದು. ಅದರಿಂದ ಅದಿಂಪಾರ್ಟೆಂಟು. ಇದಕ್ಕೆ ದೃಷ್ಟಾಂತ, ಚಿನ್ನ ಇಲ್ಲದೆ ಒಡವೆ ನೀವು ತೋರಿಸ್ಬೇಕು, ಮಣ್ಣಿಲ್ಲದೆ ಗಣಪತಿ ತೋರಿಸ್ಬೇಕು. ನೀವು ಹೆಂಗೆ ತೋರಿಸ್ತೀರಾ? ಆಗಲ್ಲ. ಈಗ ಇವನು ಮಣ್ಣು ಅಂತಾನೆ ಯಾರು ಮಾರೋವನು, ಕೊಂಡುಕೊಳ್ಳೋವನು ಗಣಪತಿ ಕೊಡು ಅಂತಾನೆ. ಇಷ್ಟೇ ವ್ಯತ್ಯಾಸ, ಹೆಸರು ಬೇರೆ, ಬಟ್ ವಸ್ತು ಒಂದೇ, ಮಣ್ಣೇ ಇರೋದು ಅಲ್ಲಿ. ಈಗ ಹೇಳ್ರೆ ಗಣಪತಿ ದೊಡ್ಡ ಗಣಪತಿ ಇದ್ದರೆ ಇಲ್ಲಿಂದ ಎಲ್ಲಿವರೆಗೂ ಮಣ್ಣು, ಇಲ್ಲಿಂದ ಮುಂದಕ್ಕೆ ಗಣಪತಿ ಹೇಳ್ರಿ ನೋಡ್ರಿ, ಹೇಳಕ್ಕೆ ಬರೋಲ್ಲ. ಇಲ್ಲಿ ನಮ್ಗೆ ಅರ್ಥ ಆಗ್ಬಿಡುತ್ತೆ. ಅದೇ ರೀತಿ ನಮಗೆ ಇಲ್ಲಿ ನಮಗೆ ಸ್ಪಷ್ಟವಾಗಿ ಅರ್ಥ ಆಗೋದಕ್ಕೆ ಕಾರಣ ಏನು ಇಲ್ಲಿ ಅರ್ಥ ಆಗ್ಬಿಡುತ್ತೆ. ಒಡವೆ ಚಿನ್ನ ಕೊಡ್ರಿ, ಮಣ್ಣು ಗಣಪತಿ ಕೊಡ್ರಿ, ಅರ್ಥ ಆಗ್ಬಿಡುತ್ತೆ. ಅಲ್ಲಿ ನಮ್ಗೆ ಅರ್ಥ ಆಗಲ್ಲ. ಯಾಕೆ? ಕಾರಣ ಇಲ್ಲಿ ಮಣ್ಣು ನೋಡಿರ್ತೀವಿ, ಅದರಿಂದ ಮಾಡಿದ್ದಾನೆ ಅಂತಾನು ಗೊತ್ತಿರ್ತೈತೆ. ಮಡಿಕೆ ಕುಡಿಕೆ ಗಣಪತಿ ಎಲ್ಲ ಗೊತ್ತಿರುತ್ತೆ. ಆದ್ರೆ ಇದು ಅದು ಆ ತರ ತೋರ್ಸಕ್ಕಾಗಲ್ಲ, ವಸ್ತು ತರ ತೋರ್ಸಕ್ಕಾಗಲ್ಲ. ನಮ್ಮ ಆತ್ಮಸ್ವರೂಪ ಸೂಕ್ಷ್ಮವಾಗಿದೆ, ಅದರಿಂದ ಇಲ್ಲಿ ನಮ್ಗೆ ಕಷ್ಟ ಆಗುತ್ತೆ. ಇದು ಇಂಪಾರ್ಟೆಂಟು. ಅಲ್ಲಿ ಎರಡೂ ಆಬ್ಜೆಕ್ಟ್, ಮಣ್ಣು ಆಬ್ಜೆಕ್ಟು, ಗಣಪತಿ ಕೂಡ ಆಬ್ಜೆಕ್ಟೇ. ಆದ್ದರಿಂದ ಅಲ್ಲಿ ನಾವು ಕಾಲ ದೇಶದಲ್ಲಿರೋದ್ರಿಂದ ಕಾರ್ಯಕಾರಣ ಭಾವ ಹೇಳ್ಬಿಡ್ತೀವಿ. ಮಣ್ಣು ಕಾರಣ, ಇದು ಕಾರ್ಯ ಅಂತ ಹೇಳ್ತೀವಿ. ಆದರೆ ವ್ಯವಹಾರದಲ್ಲಿ ಎಲ್ಲ ಎರಡೇರಿರುತ್ತೆ. ಅದಕ್ಕೆ ಕಾಲ ದೇಶ ಕಾರ್ಯಕಾರಣ ಭಾವ ಮತ್ತು ಕಾರ್ಯಕಾರಣ ಹೊಂದುತ್ತಲ್ಲಿ. ಆದರೆ ಆತ್ಮ ಮತ್ತು ಈ ಅನಾತ್ಮಗಳು ಕಾಲದೇಶ ಕಾರಣದಲ್ಲಿರುತ್ತೆ. ಆತ್ಮನು ಇವುಗಳನ್ನ ಮೇಲಿರ್ತಾನೆ, ಇಲ್ಲಿ ಇರ್ತಾನೆ, ಬೇರೆ ನಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಹಾಗೆ. ಸೊ ಎಷ್ಟು ವ್ಯತ್ಯಾಸ ಇರುತ್ತೆ ನೋಡ್ರಿ. ಅಲ್ಲಿ ಕಾಲದೇಶ ಕಾರ್ಯಕಾರಣ ಭಾವೇ ಇರೋಲ್ಲ. ಅದ್ವೈತ ತತ್ವದಲ್ಲಿ ಏನಿರುತ್ತೆ, ಏನಿಲ್ಲ, ಹಾಗೆ ನಾವು ನೋಡೋದು ಬರಬೇಕು. ಪೂರ್ತಿ ಎಲ್ಲವನ್ನೂ ಬಿಟ್ಟು ಅದನ್ನು ಮಾತ್ರ ನೋಡೋದು ಬರಬೇಕು. ಇದಕ್ಕೋಸ್ಕರನೇ ಇಲ್ಲಿ ಇದೆ, ಹಾವು ಇದೆ, ನೀರಿದೆ, ಬೆಳ್ಳಿ ಇದೆ. ವಿಚಾರ ಮಾಡು ನೀನು. ವಿಚಾರ ಮಾಡಿದಾಗ ಓಹೋ, ಹಾವಲ್ಲ ಹಗ್ಗ ಇರೋದು, ನೀರಲ್ಲ ಮರಳುಕಾಡು ಇರೋದು, ಬೆಳ್ಳಿ ಅಲ್ಲ ಕಪ್ಪೆ ಚಿಪ್ಪಿರೋದು, ಈ ಶರೀರ ಅಲ್ಲ ಆತ್ಮ ಇರೋದು. ಆದರೆ ಇದೆ ಅನ್ನೋದು ಈ ವಸ್ತುಗೆ ಅಧಿಕಾರ ಇಲ್ಲ. ಅದು ಆ ಹಿಂದೆಗಡೆ ಇರೋ ಆಧಾರ ಸಬ್ಸ್ಟ್ರಾಟಮ್ಮಿಂದ ಸಾಲ ತಗೊಂಬಂದಿದೆ. ಹಾಗೆ ಈಗ ಚಂದ್ರ ಇದೆ, ಎಲ್ಲಿ? ಮಡಕೆ ನೀರಿನಲ್ಲಿ ಚಂದ್ರ ಇದೆ. ನಿಜವಾದ ಚಂದ್ರ ಇರೋಕ್ಕೂ ಈ ಚಂದ್ರ ಇರೋದಕ್ಕೂ ವ್ಯತ್ಯಾಸ ಇಲ್ವಾ? ಬಟ್ ಈ ಚಂದ್ರ ತೋರ್ತಾ ಇಲ್ವಾ? ತೋರ್ತಾ ಇದೆ. ಆ ಇದೆ ಅಂತನ್ನೋದು ಮೇಲ್ಗಡೆ ಚಂದ್ರ ಇಲ್ಲ. ಇವಾಗ ನೀವು ತೋರಿಸ್ರಿ ಪ್ರತಿಬಿಂಬ ನೋಡೋಣ, ತೋರ್ಸಕ್ಕೆ ಬರಲ್ಲ. ಆದ್ದರಿಂದ ನಮ್ಗೆ ಅದು ಗೊತ್ತಿಲ್ದಿದ್ದಾಗ ಇದನ್ನೇ ಸತ್ಯ ಅಂತ ನಾವು ತಿಳ್ಕೊಂಡ್ಬಿಡ್ತೀವಿ. ಆದರೆ ಹೇಗೆ ರಾಮ ಟೋಪಿ ಬಿದ್ನೋ ಚಿಕ್ಕ ವಯಸ್ಸಿನಲ್ಲಿ, ಹಾಗೆ ನಾವು ಈ ಶರೀರವನ್ನು ಸತ್ಯ ಅನ್ಕೊತೀವಿ. ಅದಕ್ಕೋಸ್ಕರ ಅವಸ್ಥೆ ಇದೆ, ಅವಸ್ಥೆ ಒಳಗಡೆ ಅರ್ಧ ಡಜನ್ ಇದೆ, ಅದರಲ್ಲಿ ನಾನು ಇದ್ದೀನಿ. ಅದಕ್ಕೋಸ್ಕರನೇ ಇವೆಲ್ಲವೂ ಕೂಡ ಇದೆ ಇದೆ. ವಿಚಾರ ಮಾಡು, ಇವುಗಳು ಹೊಂದೋದಿಲ್ಲ. ಇವುಗಳಿಗೆ ಹಿಂದೆಗಡೆ ಇರೋ ಒಂದು ಯಾವುದೋ ಅದನ್ನು ಗುರುತಿಸು. ಚಿನ್ನವನ್ನು, ಮಣ್ಣನ್ನು, ಆತ್ಮನನ್ನು ಗುರುತಿಸು ಅಂತ ಅನ್ನೋದಕ್ಕೋಸ್ಕರ ಇದೇ ಇದೆ.
ಈಗ ಇದು ಯಾವುದರಿಂದ ಗೊತ್ತಾಯಿತು? ಅದು ಅರಿವು ಚಿನ್ಮಾತ್ರ ಅಂತ. ಇರುವು ಚಿನ್ಮಾತ್ರೆ ಇವನ್ ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದೀರಾ. ನನಗೆ ಕಟ್ಕೊಂಡು ಏನಾಗಬೇಕು ಸ್ವಾಮಿ ಅಂತ ಪ್ರಶ್ನೆ ಬರುತ್ತೆ ಇಲ್ಲಿ. ಇರ್ಬೋದು, ಆತ್ಮ ಇದ್ದಾನೆ, ಆಯಿತು, ಆತ್ಮನ ಅರಿವಿನ ಸ್ವರೂಪ, ಆಯಿತು, ನನಗೆ ಕಟ್ಕೊಂಡು ಏನಾಗಬೇಕು? ನೀವು ಸೃಷ್ಟಿಯಾಗಿದೆ ಅಂತೀರಾ, ಆಗಿಲ್ಲ ಅಂತಾರೆ, ಕಟ್ಕೊಂಡು ನನಗೇನಾಗಬೇಕ್ರಿ ಅಂತ ಒಂದು ಪ್ರಶ್ನೆ ಕೇಳ್ತಾನೆ. ಅವನಿಗೆ ಬೇನ್ ಬೇಕು? ಪ್ರಶ್ನೆ ಆನಂದ ಬೇಕು ಸರ್, ಆನಂದ ಬೇಕು, ಅದು ಇಂಪಾರ್ಟೆಂಟ್, ಹಿಡ್ಕೊಡ್ರಿ. ಅದಕ್ಕೋಸ್ಕರನೇ ಶಂಕರಾಚಾರ್ಯರು ಹಸು ಎಕ್ಸಾಂಪಲ್ ತೊಗೊಂಡಿರೋದು. ಅದಕ್ಕೆ ಕೋಲ್ ತರಿಸಿದ್ರೆ ಓಡೋಗುತ್ತೆ, ಹುಲ್ ತೋರಿಸಿದ್ರೆ ಓಡ್ ಬರುತ್ತೆ, ಇದು ಸ್ವಾಭಾವಿಕ ನೈಸರ್ಗಿಕ ಪ್ರಾಣಿಗಳಲ್ಲೂ ಅಂತ ಹೇಳಿ. ಮನುಷ್ಯರು ದೇವತೆಗಳಲ್ಲಿ ಸಹಜವಾಗಿ ಹಂಗೇ ಇರುತ್ತೆ. ಈ ಪ್ರಾಣಿಗಳಲ್ಲೇ ಇದ್ಮೇಲೆ ಇನ್ನು ಕೇಳಬೇಕಾ? ಇನ್ನು ಮೇಲಿನ ಇದರಲ್ಲೂ ಅದು ಹಾಗೇ ಇರುತ್ತೆ ಅಂತ ಹೇಳಿ, ಮನುಷ್ಯನಿಗೆ ಬೇಕಾಗಿರೋದು ಆನಂದ, ನೆಮ್ಮದಿ, ತೃಪ್ತಿ. ಅದು ಇದನ್ನು ತಿಳ್ಕೊಳ್ಳೋದ್ರಿಂದ ಹೋಗುತ್ತೆ, ಯಾವುದು ಒಂದನ್ನು ತಿಳಿದ್ರೆ ಅಂತ ಹೇಳ್ತಾರೆ. ಅಲ್ಲಿಗೆ ಇಲ್ಲಿ ಸನ್ಮಾತ್ರೆ, ಚಿನ್ಮಾತ್ರೆ, ಆನಂದ ಮಾತ್ರೆ ಮೂರು ಬೇರೆ ಬೇರೆನಾ ಅಂತ ಪ್ರಶ್ನೆ. ಒಂದೇ ಸರ್, ಒಂದೇ. ಹೆಸರುಗಳಷ್ಟೇ. ಒಂದೇಂದಿದ ತಕ್ಷಣ ಅದೇನು ಧರ್ಮವಾ? ಸ್ವಭಾವ ಹಿಡ್ಕೋಬೇಕಾ? ಪಾಯಿಂಟ್ ಇಟ್ಕೋಬೇಕಲ್ಲಿ. ಅದಕ್ಕೋಸ್ಕರ ಅದು ಅದರ ಸ್ವಭಾವ. ಇಲ್ಲಿ ಧರ್ಮ ಅಂತಂದ್ರೂ ತಪ್ಪಾಗುತ್ತೆ. ಧರ್ಮ ಅಂದಿದ ತಕ್ಷಣ ಅಧರ್ಮ ಅಂತ ಬಂದರೆ ಏನು ಮಾಡ್ತೀರಾ? ಎಲ್ಲಿ ಧರ್ಮ ಇರುತ್ತಲ್ಲ ಅಧರ್ಮ ಇರುತ್ತೆ. ಧರ್ಮ ಅಧರ್ಮ ದ್ವಂದ್ವಗಳು. ಆದ್ದರಿಂದ ಇದು ಸ್ವಭಾವ. ಅದಕ್ಕೆ ಎಕ್ಸಾಂಪಲ್ ಕೊಡ್ತಾರೆ ಸ್ವಾಮಿಗಳು. ಏನು ಎಕ್ಸಾಂಪಲ್ ಕೊಡ್ತೀರಾ? ದೃಷ್ಟಾಂತ. ಬೆಂಕಿ, ಬೆಂಕಿಗೆ ಸುಡೋದು, ಬಣ್ಣ, ಬಿಸಿ, ಬಿಸಿ, ಬೆಳಕು, ಮೂರು ಸ್ವಭಾವ. ಸ್ವಭಾವ ಇದು. ಆದ್ದರಿಂದ ಸ್ವಭಾವ ಯಾವತ್ತಾದ್ರೂ ಬಿಡುತ್ತಾ? ಇಲ್ಲ. ಈಗ ಸತ್ಯಯುಗದಲ್ಲಿ ಇವಿಷ್ಟು ಇತ್ತು ಸ್ವಾಮಿ, ತ್ರೇತಾಯುಗದಲ್ಲಿ ಸ್ವಲ್ಪ ಬೆಳಕು ಕಡಿಮೆ ಆಯ್ತು ಹೇಳ್ರಿ ನೋಡೋಣ. ಅಥವಾ ಬೆಳಕೆ ಇರಲಿಲ್ಲ ಹೇಳ್ರಿ ನೋಡೋಣ. ಅಥವಾ ಶಾಖ ಇರಲಿಲ್ಲ ಹೇಳಿ ನೋಡೋಣ. ಕೆಂಪಿರಲಿಲ್ಲ ಹೇಳಿ ನೋಡೋಣ. ಇವಾಗ ಕಲಿಯುಗ ಚೇಂಜ್ ಆಗಿದೆ, ಏನೇನೂ ಇಲ್ಲ. ಸ್ವಭಾವ ಬಿಡಕ್ಕೆ ಬರಲ್ಲ. ಕಾಗೆಗೆ ಕಪ್ಪು ಬಣ್ಣ ಬಿಡಕ್ಕೆ ಬರಲ್ಲ. ಉಪಾಧಿ ಬಿಡ್ಬೋದು ಅದು, ಆದರೆ ಅದರ ಸ್ವಭಾವವನ್ನು ಬಿಡಕ್ಕೆ ಬರಲ್ಲ. ಹಾಗೆ ಆದ್ದರಿಂದ ಇಲ್ಲಿ ಕಾಗೆಗೆ ಕಪ್ಪು ಬಣ್ಣ ಸ್ವಭಾವ ಅನ್ನೋದು ಟೆಂಪರರಿನೇ, ನಮ್ಗೆ ಅರ್ಥ ಆಗೋದಕ್ಕೆ ಇಟ್ಕೊತೀವಿ. ಆದರೆ ಅದು ಸತ್ತು ಬೇರೆ ಶರೀರ ಬಂದು ಆಮೇಲೆ ಕೊಕ್ಕರೆ ಆದರೆ ಏನು ಮಾಡ್ತೀರಾ? ಬಿಳಿ ಬಣ್ಣ ಆಗ್ಬೋದು. ಅವಾಗ ಕೊಕ್ಕರೆ ಯಾವಾಗಲೂ ಬೆಳ್ಳಗಿರುತ್ತೆ. ಕಪ್ಪಗಿರೋ ಕೊಕ್ಕರೆ ಎಲ್ಲಿ ನೋಡಿದ್ದೀರಾ? ನೋಡಿಲ್ಲ. ಅದ್ರ ಸ್ವಭಾವ. ಹೀಗೆ ಹೇಳ್ತಾ ಬರ್ತಾರೆ. ಗಾಳಿಗೆ ಬೀಸೋ ಸ್ವಭಾವ, ನೀರು ಮೇಲ್ಗಡೆಯಿಂದ ಕೆಳಕ್ಕೆ ಹರಿಯೋದು ಸ್ವಭಾವ ಅಂತ ಹೀಗೆಲ್ಲ ಕೆಲವನ್ನ ಕೊಡ್ತಾರೆ. ಇಷ್ಟು ತಿಳ್ಕೊಂಡ್ರೆ ಸಾಕು. ಅದರ ಸ್ವರೂಪವನ್ನು ಹೇಳುವಂತೆ ಬ್ರಹ್ಮದ ಅಥವಾ ಆತ್ಮನ ಸ್ವರೂಪವೊಂದನ್ನೇ ಈ ಶಬ್ದಗಳು ತಿಳಿಸ್ತಾ ಇದೆ. ಓಕೆ, ಇಲ್ಲಿ ಓಂ ಶಾಂತಿ ಶಾಂತಿ ಶಾಂತಿ.